Hello everyone, welcome back to our English literature class. Today we are stepping into one of the most fascinating periods of English literature, that is modern English literature. This is an age of change, conflict, experimentation and new ideas. From Eliot to George Orwell and George Orwell to Virginia Woolf, modern writers transformed the way literature was written and understood. So stay with me till the end because we are going to explore the major writers, important books, ಲಿಟ್ರರಿ ಮೂಮೆಂಟ್ಸ್ ಆ್ಯಂಡ್ ಎಕ್ಸಾಮ್ ಓರಿಯೆಂಟೆಡ್ ಪಾಯಿಂಟ್ಸ್ ಆಫ್ ಮಾಡರ್ನ್ ಇಂಗ್ಲೀಷ್ ಲಿಟ್ರೇಚರ್. ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ಇಂದು ನಾವು ಒಂದು ಇಂಗ್ಲೀಷ್ ಸಾಹಿತ್ಯದ ಅತ್ಯಂತ ಮಹತ್ವದ ಹಾಗೂ ಕುತೂಹಲಕಾರಿ ಘಟ್ಟವಾದಂಥ ಮಾಡರ್ನ್ ಇಂಗ್ಲೀಷ್ ಪೀರಿಯಡ್ಗೆ ಅಧ್ಯಯನ ಮಾಡ್ತಾ ಇದ್ದೇವೆ. ಇದು ಕೇವಲ ಬದಲಾವಣೆ, ಸಂಘರ್ಷ, ಹೊಸ ಚಿಂತನೆಗಳು ಮತ್ತು ಸಾಹಿತ್ಯಿಕ ಪ್ರಯೋಗಗಳ ಒಂದು ಯುಗ ಅಂತ ಹೇಳ್ಬೋದು. ಇಲ್ಲಿ ಮಹಾನ್ ಸಾಹಿತಿಗಳು ಆಧುನಿಕ ಸಾಹಿತ್ಯಕ್ಕೆ ಹೊಸ ರೂಪವನ್ನು ನೀಡಿದಂಥ ಒಂದು ಏಜ್ ಇದು. ಸೊ ಲೆಟ್ಸ್ ಬಿಗಿನ್ ವಿತೌಟ್ ವೇಸ್ಟಿಂಗ್ ಎ ಮಿನಿಟ್ ದೆನ್. First, we are going to study about Virginia Woolf. Virginia Woolf was a pioneering English writer and one of the foremost modernists of 20th century. Renowned for her use of stream of consciousness, narrative and profound psychological insight, her works revolutionized novel writing and feminist literary criticism. And one of her famous and notable work is Mrs. Dalloway. Look at this one. Set over the course of a single day in post-World War I in London, and the novel revolves around the Clarissa Dalloway, a high society woman preparing to host an evening party. Parallel to Clarissa's world is that of Septimus Warren Smith, a traumatized World War I veteran suffering from severe shell shock and hallucinations. Through a stream of consciousness, Woolf delves into the inner thoughts, memories, and regrets of her characters, while Clarissa negotiates social expectations and reflects on her youth. Septimus struggles with psychological collapse, eventually dying by suicide to escape forced asylum. The novel explores themes of mental illness, social constraint, time, and existential isolation. ಅಂದರೆ ಈ ಒಂದು ಕಾದಂಬರಿಯು ಮೊದಲ ಮಹಾಯುದ್ಧದ ನಂತರದ ಲಂಡನ್ನಲ್ಲಿ ನಡೆಯುವ ಒಂದೇ ದಿನದ ಘಟನೆಗಳನ್ನು ಆಧರಿಸಿ ಬರೆದಂಥ ಒಂದು ಕಾದಂಬರಿ. ಇಲ್ಲಿ ಕ್ಲಾರಿಸಾ ಡ್ಯಾಲೋವೆ ಎಂಬ ಮೇಲ್ವರ್ಗದ ಮಹಿಳೆ ತನ್ನ ಮನೆಯಲ್ಲಿ ಸಂಜೆ ನಡೆಯುವ ಒಂದು ಪಾರ್ಟಿಗೆ ಸಿದ್ಧತೆಯನ್ನು ಮಾಡ್ತಾ ಇರ್ತಾಳೆ. ಇದರೊಂದಿಗೆ ಒಂದು ಯುದ್ಧದ ಆಘಾತದಿಂದ ಬಳಲುತ್ತಿರ್ತಕ್ಕಂಥ ಸೆಪ್ಟಿಮಸ್ ವಾರನ್ ಸ್ಮಿತ್ ಎಂಬ ಸೈನಿಕನ ಕಥೆಯು ಇದರಲ್ಲಿ ಬರುತ್ತೆ. ಜೊತೆಗೆ ಎಲ್ಲ ಪಾತ್ರಗಳ ಮನಸ್ಸಿನ ಆಲೋಚನೆಗಳ ಹರಿವನ್ನು ಸ್ಟ್ರೀಮ್ ಆಫ್ ಕಾನ್ಷಿಯಸ್ನೆಸ್ ಚಿತ್ರಿಸುವ ಈ ಕೃತಿಯು ಮಾನಸಿಕ ಆರೋಗ್ಯ, ಸಮಾಜದ ಒತ್ತಡಗಳು ಮತ್ತು ಜೀವನದ ಅರ್ಥ ಮತ್ತು ಸಮಯದ ಪ್ರಭಾವವನ್ನು ಆಳವಾಗಿ ಚರ್ಚಿಸುವಂಥ ಒಂದು ಅದ್ಭುತವಾದಂಥ ಕೃತಿಯಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ಸ್ಟ್ರೀಮ್ ಆಫ್ ಕಾನ್ಷಿಯಸ್ನೆಸ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಜಸ್ಟ್ ಐ ಹ್ಯಾವ್ ಗಿವನ್ ಯು ಎ ಇಂಟ್ರೊಡಕ್ಷನ್. ಇಲ್ಲಿ ಇಟ್ಸ್ ಎ ಲಿಟರರಿ ಸ್ಟೈಲ್ ಆ್ಯಂಡ್ ಟೆಕ್ನಿಕ್ ದಟ್ ಅಟೆಂಪ್ಟ್ಸ್ ಟು ಕ್ಯಾಪ್ಚರ್ ದ ಕಂಟಿನ್ಯೂಯಸ್ unedited flow of characters' inner thoughts, feelings, memories and impressions in real time. Instead of presenting thoughts logically or in neat chronological order, it mirrors how the human mind actually works, jumping rapidly from a present sight to a past memory, to a sudden anxiety to a sensory perception. ಅಂದರೆ ಇಲ್ಲಿ ಸ್ಟ್ರೀಮ್ ಆಫ್ ಕಾನ್ಷಿಯಸ್ನೆಸ್ ಅಂದ್ರೇನು, ಇದನ್ನು ಮೊದಲು ಒಂದು ಲಿಟ್ರೇಚರಲ್ಲಿ ಯಾರು ಯೂಸ್ ಮಾಡಿದರು ಅಂತಂದರೆ ಇಟ್ಸ್ ನಥಿಂಗ್ ಬಟ್ ಇಟ್ಸ್ ನನ್ ಅದರ್ ದೆನ್ ವರ್ಜಿನಿಯಾ ವೂಲ್ಫ್. ಇಲ್ಲಿ ಆಲೋಚನಾ ಹರಿವಿನ ಶೈಲಿ ಅಂತ ಅಂದರೆ ಒಂದು ಸಾಹಿತ್ಯದ ಶ್ರೇಷ್ಠ ತಂತ್ರ ಇದು. ಇಲ್ಲಿ ಮಾನವನ ಮನಸ್ಸಿನಲ್ಲಿ ವಿಚಾರಗಳು, ಭಾವನೆಗಳು, ನೆನಪುಗಳು ಮತ್ತು ಕಲ್ಪನೆಗಳು ನಿರಂತರವಾಗಿ ಹರಿಯುವ ರೀತಿಯನ್ನೇ ಸಾಹಿತ್ಯದಲ್ಲಿ ಯಾವುದೇ ಬದಲಾವಣೆ ಇರಲಿ ಯಥಾವತ್ತಾಗಿ ಚಿತ್ರಿಸುವುದನ್ನು ಇದು ಸೂಚಿಸುತ್ತದೆ ಅಂತ. ಈ ಒಂದು ಪದವನ್ನು ಮೊದಲು ವಿಲಿಯಂ ಜೇಮ್ಸ್ ಎಂಬ ಒಬ್ಬ ಮನಃಶಾಸ್ತ್ರಜ್ಞ 1890ರಲ್ಲಿ ಬಳಸ್ತಾರೆ. ಅವ್ರ ಪ್ರಕಾರ ನಮ್ಮ ಮನಸ್ಸು ತುಂಡು ತುಂಡಾದ ಆಲೋಚನೆಗಳಲ್ಲ, ಬದಲಿಗೆ ಅದೊಂದು ನದಿಯಂತೆ ನಿರಂತರವಾಗಿ ಹರಿಯುವ ಪ್ರವಾಹ ಅಂತೇಳಿ ಅವರು ಹೇಳಿದರು. ಅದೇ ಒಂದು ಬೇಸಾಗಿಟ್ಕೊಂಡು ಇಲ್ಲಿ ವರ್ಜಿನಿಯಾ ವೂಲ್ಫ್ ಸ್ಟ್ರೀಮ್ ಆಫ್ ಕಾನ್ಷಿಯಸ್ ಅನ್ನು ತಮ್ಮ ನಾವೆಲ್ಸಲ್ಲಿ ಯೂಸ್ ಮಾಡಿದರು. ಆಮೇಲೆ ಇದು ಸಾಹಿತ್ಯದಲ್ಲಿ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನೋಡೋದಾದರೆ ಇಲ್ಲಿ ಸಾಮಾನ್ಯ ಕಥೆಗಳಲ್ಲಿ ಲೇಖಕರ ಪಾತ್ರಗಳ ನಡೆನುಡಿಗಳನ್ನು ಸ್ಪಷ್ಟವಾಗಿ ವಿವರಿಸ್ತಾರೆ. ಆದರೆ ಈ ಶೈಲಿಯಲ್ಲಿ ಓದುಗರು ನೇರವಾಗಿ ಪಾತ್ರದ ಅಂತರಂಗಕ್ಕೆ ಒಂದು ಪ್ರವೇಶವನ್ನು ನೀಡುವಂಥದ್ದು. ಉದಾಹರಣೆಗೆ ನಾವು ಅಥವಾ ನೀವು ರಸ್ತೆಯಲ್ಲಿ ನಡೆಯುವಾಗ ಯಾವುದೋ ಒಂದು ಹಳೆಯ ಹಾಡು ಕೇಳಿಸಿದರೆ ತಕ್ಷಣ ನಮ್ಮ ಬಾಲ್ಯದ
ಒಂದು ನೆನಪು ಬರ್ಬೋದು. ಜೊತೆಗೆ ನಾಳೆ ಕೆಲಸದ ಚಿಂತೆಯೂ ಕಾಡುತ್ತೆ. ಹಾಗೆ ಮನಸ್ಸಿನ ಈ ಒಂದು ಜಿಗಿತ ಮತ್ತು ಗೊಂದಲಮಯವನ್ನು ಯಾವುದೇ ಸಾಂಪ್ರದಾಯಿಕ ವ್ಯಾಕರಣ ಅಥವಾ ಸ್ಪಷ್ಟವಾದ ವಾಕ್ಯ ರಚನೆ ಹದವಿಲ್ಲದೆ ಹಾಗೆ ಬರೆಯುವುದು ಈ ಒಂದು ತಂತ್ರದ ವಿಶೇಷ ಅಂತ. ದೆನ್ ಇಲ್ಲಿ ಪ್ರಮುಖ ಸಾಹಿತಿಗಳು ಯಾರು ಅಂತಂದರೆ, ಈ ಒಂದು ಸ್ಟ್ರೀಮ್ ಆಫ್ ಕಾನ್ಷಿಯಸ್ನೆಸ್ ಯೂಸ್ ಮಾಡಿ ಬರೆದಂಥವ್ರು ವರ್ಜಿನಿಯಾ ವುಲ್ಫ್, ಮಿಸಸ್ ಜಾಲೋವೆ ಅಂತ ಬರೆದಿದ್ದಾರೆ, ಟು ದಿ ಲೈಟ್ ಹೌಸ್ ಅಂತ ಬರೆದಿದ್ದಾರೆ, ಜೇಮ್ಸ್ ಜಾಯ್ಸ್ ಇಲಿಸಿಸ್ ಅಂತ ಬರೆದಿದ್ದಾರೆ, ಇಟ್ಸ್ ಅ ವಂಡರ್ಫುಲ್ ನಾವೆಲ್, ವಿ ಹ್ಯಾವ್ ಟು ರೀಡ್ ಆ್ಯಂಡ್ ವಿಲಿಯಂ ಫಾಕ್ನರ್ ಅಂತ ಇದ್ದಾರೆ, ದಿ ಸೌಂಡ್ ಆ್ಯಂಡ್ ದಿ ಫ್ಯೂರಿ ಅಂತೇಳಿ. ಮತ್ತು ನಮ್ಮ ಕನ್ನಡ ಸಾಹಿತ್ಯದ ಹಲವು ಕಾದಂಬರಿಗಳಲ್ಲಿ ಕೂಡ ಈ ಒಂದು ಸ್ಟ್ರೀಮ್ ಆಫ್ ಕಾನ್ಷಿಯಸ್ಸನ್ನು ನಾವು ನೋಡ್ಬೋದು. ಉದಾಹರಣೆಗೆ ಯು ಆರ್ ಅನಂತಮೂರ್ತಿಯವರ ಒಂದು ಸಂಸ್ಕೃತ ಕೃತಿ ಇದೆಯಲ್ಲ ಅದರಲ್ಲಿ, ಮತ್ತು ಶಾಂತಿನಾಥ್ ದೇಸಾಯಿ ಅವರು ಬರೆದಂಥ ಹಲವು ಕೃತಿಗಳಲ್ಲಿ ಈ ಒಂದು ಮಾನಸಿಕ ವಿಶ್ಲೇಷಣಾ ತಂತ್ರದ ಪ್ರಭಾವವನ್ನು ನಾವು ಕಾಣ್ಬೋದು ಅಂತ. ಆ್ಯಂಡ್ ಲೆಟ್ಸ್ ಮಾಂಟ್ ಟು ದಿ ಮೇನ್ ಕೀ ಕ್ಯಾರೆಕ್ಟರ್ಸ್ ಆಫ್ ಏನು ಅಂತ ನೋಡೋದಾದರೆ, ಸಿ ಇಟ್ಸ್ ನಾನ್ ಲೀನಿಯರ್ ಸ್ಟ್ರಕ್ಚರ್, ಥಾಟ್ಸ್ ಮೂವ್ ಫ್ರೀಲಿ ಬಿಟ್ವೀನ್ ಪಾಸ್ಟ್, ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ವಿತೌಟ್ ವಾರ್ನಿಂಗ್. ಅಂದರೆ ಇಲ್ಲಿ ಈ ಒಂದು ಸಾಹಿತ್ಯ ಪ್ರಕಾರದ ಲಕ್ಷಣ ಅಂತ ನೋಡೋದಾದರೆ, ಒಂದು ಯಾವುದೇ ಕಾಲದ ನಿರ್ದಿಷ್ಟ ಶ್ರೇಣಿ ಇಲ್ಲದೆ ಆಲೋಚನೆಗಳು ಒಂದು ಪಾಸ್ಟ್ ಟೆನ್ಸು, ಪ್ರೆಸೆಂಟು, ಫ್ಯೂಚರ್ ಹೀಗೆ ಏನೆಲ್ಲ ಬರುತ್ತೆ ಮನಸ್ಸಿನಲ್ಲಿ ಅವೆಲ್ಲವನ್ನು ಬರೆಯುವಂಥದ್ದು ಅಂತ ಅರ್ಥ. ಆ್ಯಂಡ್ ಅಸೋಸಿಯೇಟಿವ್ ಜಂಪ್ಸ್ ಇರೋದು ಇಲ್ಲಿ, ಸಿಂಪಲ್ ಸೈಟ್, ಸೌಂಡ್ ಆರ್ ಸ್ಮೆಲ್ ಟ್ರಿಗರ್ಸ್ ಆ್ಯಂಡ್ ಅನ್ರಿಲೇಟೆಡ್ ಮೆಮೊರಿ ಆರ್ ಎಮೋಷನ್. ಅಂದರೆ ಒಂದು ಸಣ್ಣ ಶಬ್ದ ಅಥವಾ ದೃಶ್ಯ ಹಳೆಯ ನೆನಪನ್ನು ದಿಢೀರ್ನೆ ನೆನಪಿಗೆ ತರುವಂಥದ್ದು. ಆ್ಯಂಡ್ ಅನ್ಫಿಲ್ಟರ್ಡ್ ಗ್ರಾಮರ್ often ignores traditional punctuation, full stops and complete sentences to reflect rapid mental activity. ಇಲ್ಲಿ ಮನಸ್ಸಿನ ವೇಗವನ್ನು ತೋರಿಸಲು ಸಾಂಪ್ರದಾಯಿಕ ವ್ಯಾಕರಣ ಮತ್ತು ಪೂರ್ಣ ವಿರಾಮಗಳನ್ನು ಮೀರಿ ಬರೆಯುವಂಥದ್ದು ಅಂತ. ಆ್ಯಂಡ್ ಇಂಟರ್ನಲ್ ಮೊನೊಲಾಗ್ ಇರುತ್ತೆ, ಫೋಕಸಸ್ ಎಂಟೈರ್ಲಿ ಆನ್ ದ ಪ್ರೈವೇಟ್ ಇನ್ನರ್ ವರ್ಲ್ಡ್ ರಾದರ್ ದ್ಯಾನ್ ಎಕ್ಸ್ಟರ್ನಲ್ ಆ್ಯಕ್ಷನ್ಸ್ ಅಂತ. ಅಂದರೆ ಒಂದು ಹೊರಗಿನ ಘಟನೆಗಳಿಗಿಂತ ಪಾತ್ರದ ಒಳಗಿನ ಮಾನಸಿಕ ಪ್ರಪಂಚಕ್ಕೆ ಹೆಚ್ಚು ಒತ್ತು ನೀಡಲಾಗುತ್ತೆ ಅಂತ. ದೆನ್ ಸೆಕೆಂಡ್ ಒನ್ ಅವ್ರದ್ದು ನೋಟಬಲ್ ವರ್ಕ್ ಅಂತ ನೋಡೋದಾದರೆ, ಟು ದಿ ಲೈಟ್ ಹೌಸ್ ಅಂತ ಬರೆದಿದ್ದಾರೆ. ಇಟ್ ವಾಸ್ ಪಬ್ಲಿಷ್ಡ್ ಇನ್ 1927, ಸ್ಟ್ರಕ್ಚರ್ಡ್ ಇಂಟು 3 distinct sections: the window, the time passes and the lighthouse. The novel centers on the Ramsay family and their visit to the Isles of Skye in Scotland ಅನ್ನುವಂಥದ್ದು. ಪಾರ್ಟ್ 1 ಅಂದರೆ ಈ ಟು ದ ಲೈಟ್ ಹೌಸ್ ಅನ್ನುವಂಥದ್ದು ಒಂದು 3 ಪಾರ್ಟಲ್ಲಿ ಅವರು ಬರೆದಿದ್ದಾರೆ. 1ನೇ ಪಾರ್ಟಲ್ಲಿ ದೇ ಆರ್ ಡಿಸ್ಕಸ್ಸಿಂಗ್ ಅಬೌಟ್ ಆ್ಯಂಡ್ ಫೋಕಸಿಂಗ್ ಆನ್ ಡೊಮೆಸ್ಟಿಕ್ ಡೈನಾಮಿಕ್ಸ್, ಮಿಸ್ಟ್ರೆಸ್ ರಾಮ್ಸೇಸ್ ವಾರ್ಮ್ತ್ ಆ್ಯಂಡ್ ಹರ್ ಯಂಗ್ ಸನ್ ಜೇಮ್ಸ್ ಅನ್ಫುಲ್ಫಿಲ್ಡ್ ಡ್ರೀಮ್ ಟು ವಿಸಿಟ್ ದಿ ನಿಯರ್ ಬೈ ಲೈಟ್ ಹೌಸ್ ಅನ್ನುವಂಥದ್ದು. ಆ್ಯಂಡ್ ಸೆಕೆಂಡ್ ಪಾರ್ಟಲ್ಲಿ ರ್ಯಾಪಿಡ್ಲಿ ಕ್ರಾನಿಕಲ್ಸ್ 10 years of passage, detailing the erosion of the house, the deaths of key family members and the destructive impact of World War I. ಅದರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಆ್ಯಂಡ್ ಪಾರ್ಟ್ 3ನಲ್ಲಿ ದ ಸರ್ವೈವಿಂಗ್ ರಾಮ್ಸೇಸ್ ಫೈನಲಿ ಮೇಕ್ ದ ಜರ್ನಿ ಟು ದಿ ಲೈಟ್ ಹೌಸ್ ಅಲಾಂಗ್ ಸೈಡ್ ಲಿಲಿ ಬ್ರಿಸ್ಕೋ, an artist guest who completes a painting she started a decade earlier. So the novel is a masterpiece on grief, the passage of time and family complexities and the creative artistic process ಅಂತ ಹೇಳ್ಬೋದು. ಅಂದರೆ ಈ ಕಾದಂಬರಿಯು ರಾಮ್ಸೆ ಕುಟುಂಬ ಮತ್ತು ಅವರ ಒಂದು ಸ್ಕಾಟ್ಲೆಂಡ್ನ ದ್ವೀಪದ ವಾಸಸ್ಥಳದ ಸುತ್ತ ಹೆಣೆದಂಥ ಒಂದು ಕಥೆಯಾಗಿದೆ. ಇದು ದಿ ವಿಂಡೋ, ಟೈಮ್ ಪಾಸಸ್ ಆ್ಯಂಡ್ ದಿ ಲೈಟ್ ಹೌಸ್ ಎಂಬ 3 ಭಾಗಗಳಲ್ಲಿ ಇದನ್ನು ವಿಂಗಡಣೆ ಮಾಡಿ ಬರೆದಿದ್ದಾರೆ. ಮೊದಲನೇ ಭಾಗದಲ್ಲಿ ಶ್ರೀ ಮತ್ತು ಶ್ರೀಮತಿ ರಾಮ್ಸೆ ಹಾಗೂ ಅವರ ಮಕ್ಕಳ ನಡುವಿನ ಬಾಂಧವ್ಯವನ್ನು ವಿವರಿಸುತ್ತೆ. 2ನೇ ಭಾಗದಲ್ಲಿ ಒಂದು ಮೊದಲ ಮಹಾಯುದ್ಧ ಮತ್ತು 10 ವರ್ಷಗಳಲ್ಲಿ ಸಂಭವಿಸುವ ಸಾವು ನೋವುಗಳನ್ನು ನಿರೂಪಿಸಿದ್ದಾರೆ. ಇನ್ನು 3ನೇ ಭಾಗದಲ್ಲಿ ಉಳಿದ ಕುಟುಂಬದ ಸದಸ್ಯರು ಅಂತಿಮವಾಗಿ ಲೈಟ್ ಹೌಸ್ಗೆ ಭೇಟಿ ನೀಡ್ತಾರೆ. ಅಲ್ಲಿ ಲಿಲಿ ಬ್ರಿಸ್ಕೋ ಎಂಬ ಒಬ್ಬ ಚಿತ್ರಗಾರ್ತಿಯು ತನ್ನ ಹಳೆಯ ಚಿತ್ರವನ್ನು ಪೂರ್ಣಗೊಳಿಸುವ ಮೂಲಕ ಕಲೆಯ ಸತ್ಯವನ್ನು ಹುಡುಕ್ತಾಳೆ. ಇದು ಒಂದು ಸಮಯದ ಹರಿವು ಮತ್ತು ಕುಟುಂಬದ ನೆನಪುಗಳನ್ನು ಹೃದಯ ಸ್ಪರ್ಶಿಸ್ತಕ್ಕಂಥ ಒಂದು ಕೃತಿ ಅಂತ ಹೇಳ್ಬೋದು. ದ ನೆಕ್ಸ್ಟ್ ಇನ್ನು ಇವ್ರದ್ದು ನೋಟೇಬಲ್ ವರ್ಕ್ಸ್ ಅಂತ ನೋಡೋದಾದರೆ, ಆರ್ಲ್ಯಾಂಡೋ ಅಂತ ಬರೆದಿದ್ದಾರೆ. ಓಕೆ, ಇಟ್ಸ್ ಎ ಬಯೋಗ್ರಫಿ. ರೂಮ್ ಆಫ್ ಒನ್ಸ್ ಓನ್ ಅಂತ ಬರೆದಿದ್ದಾರೆ. ಓಕೆ, ಆ್ಯಂಡ್ ದ ವೇವ್ಸ್ ಅನ್ನುವಂಥದ್ದು. ದೀಸ್ ಆರ್ ದ ನೋಟೇಬಲ್ ವರ್ಕ್ಸ್ ಆಫ್ Virginia Woolf. Then let's move on to the one more prominent writer of the modern age anta nododadre, that's James Joyce. James Joyce was an Irish novelist, short story writer and poet. He is widely regarded as one of the most influential and important authors of 20th century. Like Virginia Woolf, Joyce was a titan of literary modernism, renowned for his mastery of the stream of consciousness technique, complex linguistic experiments and deep focus on his hometown of Dublin. Okay, then
ದ ಫಸ್ಟ್ ವರ್ಕ್ ಆಫ್ ಹೀಸ್ ಅಂತ ಹೇಳಿದ್ರೆ ಡಬ್ಲಿನರ್ಸ್ ಅಂತ ಬರೆದಿದ್ದಾರೆ. ಆ್ಯಂಡ್ ಡಬ್ಲಿನರ್ಸ್ ಇಸ್ ಅ ಕಲೆಕ್ಷನ್ ಆಫ್ 15 ಶಾರ್ಟ್ ಸ್ಟೋರೀಸ್ ದಟ್ ಆಫರ್ ಎ ರಿಯಲಿಸ್ಟಿಕ್ unvarnished portrait of Irish middle class life in and around Dublin in the early 20th century. Joyce arranged and collection chronologically into 4 phases of human life: childhood, adolescence, mature life, and public life. His primary goal was to expose what he called the paralysis, spiritual, moral, and cultural, that gripped the city under the influences of strict religion and British rule ಅನ್ನುವಂಥದ್ದು. ಆ್ಯಂಡ್ ಇಲ್ಲಿ ಕೀ ಸ್ಟೋರಿ ಭಾಳ ಇಂಪಾರ್ಟೆಂಟ್ ಒನ್ ಅಂತಂದರೆ ಈ ಒಂದು ಸಿರೀಸ್ ಶಾರ್ಟ್ ಸ್ಟೋರಿನಲ್ಲಿ ದ ಡೆಡ್ ಅನ್ನುವಂಥದ್ದು ದ ಲಾಂಗೆಸ್ಟ್ ಆ್ಯಂಡ್ ದ ಮೋಸ್ಟ್ ಫೇಮಸ್ ಸ್ಟೋರಿ ಫಾಲೋಯಿಂಗ್ ದ ಗ್ಯಾಬ್ರಿಯಲ್ ಕಾಂಡ್ರೆ ಎಟ್ ಎ ಹಾಲಿಡೇ ಪಾರ್ಟಿ, ಆ್ಯಂಡ್ ಇಟ್ ಎಡ್ಸ್ ವಿತ್ ಎ ಪವರ್ಫುಲ್ ರಿಯಲೈಸೇಷನ್ ಅಬೌಟ್ ಲವ್, ಮಾರ್ಟಾಲಿಟಿ ಆ್ಯಂಡ್ ಇಸ್ ಕನೆಕ್ಷನ್ ಟು ದಿ ಲಿವಿಂಗ್ ಆ್ಯಂಡ್ ದಿ ಡೆಡ್ ಅನ್ನುವಂಥದ್ದು. ಆ್ಯಂಡ್ ಇಲ್ಲಿ ಡಬ್ಲಿನರ್ಸ್ ಎಂಬುದು ಒಂದು 15 ಸಣ್ಣ ಕಥೆಗಳನ್ನು ಒಳಗೊಂಡಂಥ ಒಂದು ಕಥಾ ಸಂಕಲನ. ಇದು 20ನೇ ಶತಮಾನದ ಆರಂಭದಲ್ಲಿ ಐರ್ಲೆಂಡಿನ ಡಬ್ಲಿನ್ ನಗರದಲ್ಲಿದ್ದ ಒಂದು ಮಧ್ಯಮ ವರ್ಗದ ಜನರ ದೈನಂದಿನ ಜೀವನವನ್ನು ನೈಜವಾಗಿ ಚಿತ್ರಿಸುತ್ತೆ. ಇಲ್ಲಿ ಜಾಯ್ಸ್ ಈ ಕಥೆಗಳನ್ನು 4 ಹಂತಗಳಾಗಿ ವಿಂಗಡಿಸಿ ನರೇಟ್ ಮಾಡಿದ್ದಾರೆ. ಇಲ್ಲಿ ಬಾಲ್ಯ, ಕೌಮಾರ್ಯ, ಪ್ರೌಢ ಜೀವನ ಮತ್ತು ಸಾರ್ವಜನಿಕ ಜೀವನದಲ್ಲಿ ನಾವು ಹೇಗೆಲ್ಲ ಮಾಡಬೇಕು ಅನ್ನುವಂಥದ್ದು, ಆ ಕಾಲದ ಸಾಮಾಜಿಕ, ಧಾರ್ಮಿಕ ಮತ್ತು ರಾಜಕೀಯ ಸನ್ನಿವೇಶಗಳಿಂದಾಗಿ ಜನರಲ್ಲಿದ್ದಕ್ಕಂಥ ಮಾನಸಿಕ ಮತ್ತು ಸಾಂಸ್ಕೃತಿಕ ಒಂದು ಪಾರ್ಶ್ವವಾಯು ಅಂತ ಅಂದರೆ ಒಂದು ಸ್ಥಗಿತತೆ ಅನ್ನುವಂಥದ್ದು ಅವರು ತೋರಿಸಿದ್ದಾರೆ, ಹೈಲೈಟ್ ಮಾಡಿದ್ದಾರೆ ಯಾವ ರೀತಿ ಇತ್ತು ಆಗಿನ ಕಾಲದ ಒಂದು ಸೊಸೈಟಿ ಅಂತೇಳಿ. ಈ ಸಂಕಲನ ಬರ್ತಕ್ಕಂಥ ಒಂದು ದಿ ಡೆಡ್ ಎಂಬ ಕತೆ ಒಂದು ಸಾಹಿತ್ಯ ಲೋಕದಲ್ಲಿ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿರೋದು ಅಂತ ಹೇಳ್ಬೋದು. ನೆಕ್ಸ್ಟ್ ಅಂತ ನೋಡೋದಾದರೆ ಪೋರ್ಟ್ರೇಟ್ ಆಫ್ ದ ಆರ್ಟಿಸ್ಟ್ ಎಸ್ ಎ ಯಂಗ್ ಮ್ಯಾನ್ ಅಂತ ಬರೆದಿದ್ದಾರೆ. ಆ್ಯಂಡ್ ಯುಲಿಸಿಸ್ ಅಂತ ಬರೆದಿದ್ದಾರೆ. ದೆನ್ ಫಿನೆಗ್ಯಾನ್ಸ್ ವೇಕ್ ಅಂತ ಬರೆದಿದ್ದಾರೆ. ಇವೆಲ್ಲದರಲ್ಲಿ ಕೂಡ ಒಂದು ಯುಲಿಸಿಸ್ ಅನ್ನುವಂಥದ್ದು ವಂಡರ್ಫುಲ್ ಸ್ಟೋರಿ, ದೇ ಯು ಹ್ಯಾವ್ ಟು ರೀಡ್ ಇಟ್. Then the next one more famous writer anta nododadre T.S. Eliot. As we all know that he is famous for his work The Wasteland ಅನ್ನುವಂಥದ್ದು. It was published in 1922 and the core themes ಏನಿದೆ ಇದರಲ್ಲಿ ಅಂತಂದರೆ post war disillusionments ಇದೆ, spiritual dryness ಇದೆ, fragmentation and memory ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಬರೆದಿರ್ತಕ್ಕಂಥದ್ದು. And what is the summary of the Wasteland ಅಂತ ನೋಡೋದಾದರೆ The Wasteland is arguably the most famous poem of the modernist era and composed of 5 sections. It reflects the psychological and cultural wreckage of Europe after World War I. And Eliot blends multiple languages, literary illusions, and fragmented voices to mirror the broken state of modern civilization. ಅಂದರೆ ಇದು ಈ ಒಂದು ಪೊಯಮ್ ಆಧುನಿಕ ನಾಗರಿಕತೆಯ ಪತನ ಯಾವ ರೀತಿ ಆಗ್ತಾ ಇದೆ, ಆಧ್ಯಾತ್ಮಿಕ ಶೂನ್ಯತೆ ಯಾವ ರೀತಿ ನಡೀತಾ ಇತ್ತು ಮತ್ತು 1ನೇ ಮಹಾಯುದ್ಧದ ನಂತರದ ಒಂದು ನಿರಾಶಾ ಭಾವನೆಯನ್ನು ಬಿಂಬಿಸ್ತಕ್ಕಂಥ ಒಂದು ಕವಿತೆ ಅಂತ ಹೇಳ್ಬೋದು. ಇದು ಆಧುನಿಕ ಸಾಹಿತ್ಯದ ಅತ್ಯಂತ ಪ್ರಸಿದ್ಧ ಕವಿತೆಯಾಗಿದೆ. ಮೊದಲ ಮಹಾಯುದ್ಧ ನಂತರ ಯುರೋಪಿನ ಸಾಂಸ್ಕೃತಿಕ ಮತ್ತು ಮಾನಸಿಕ ಪತನವನ್ನು ಈ ಕವಿತೆ ಪ್ರತಿಬಿಂಬಿಸುತ್ತೆ, ರಿಫ್ಲೆಕ್ಟ್ ಮಾಡುತ್ತೆ. ದೆನ್ T.S. Eliot ಅವರು ವಿವಿಧ ಭಾಷೆಗಳು, ಪುರಾಣಗಳು ಮತ್ತು ತುಂಡರಿಸಲ್ಪಟ್ಟಂಥ ಧ್ವನಿಗಳನ್ನು ಬಳಸಿ ಆಧುನಿಕ ಜಗತ್ತಿನ ಒಂದು ಅಸ್ಥಿರತೆಯನ್ನು ಈ ಒಂದು ಕವಿತೆಯಲ್ಲಿ ತೋರಿಸಿದ್ದಾರೆ ಅಂತ. ಆ್ಯಂಡ್ ಸೆಕೆಂಡ್ ಒನ್ ಮೋರ್ ಪ್ರಾಮಿನೆಂಟ್ ರೈಟರ್ ಆಫ್ ದ ಮಾಡರ್ನ್ ಏಜ್ ಅಂತ ನೋಡಿದ್ರೆ ಜಾರ್ಜ್ ಆರ್ವೆಲ್ ಅವರು. ಸೊ ಆ್ಯಸ್ ವಿ ಆಲ್ ನೋ ದ್ಯಾಟ್ ಈಸ್ ಫೇಮಸ್ ಫಾರ್ ಈಸ್ 1984 ಅನ್ನೋ ಒಂದು ಕೃತಿ ಬರೀತಾರೆ, ಅದು 1949ರಲ್ಲಿ. ಆ್ಯಂಡ್ ಇಟ್ ಥೀಮ್ಸ್ ದ ಕೋರ್ ಥೀಮ್ಸ್ ಆರ್ ಟೋಟಲಿಟೇರಿಯನಿಸಮ್, ದ ಸರ್ವೆಲೆನ್ಸ್, ಟ್ರೂತ್ ಕಂಟ್ರೋಲ್ ಆ್ಯಂಡ್ ಲಾಸ್ ಆಫ್ ಇಂಡಿವಿಜುವಾಲಿಟಿ ಇದೆ. ವಾಟ್ ಈಸ್ ದ ಸಮ್ರಿ ಆಫ್ ದಿಸ್ 1984 ಒಂದು ಕೃತಿ ಅಂತ ನೋಡೋದಾದರೆ dystopian masterpiece depicting a totalitarian regime led by Big Brother. The state maintains absolute control over citizens through pervasive surveillance, political propaganda, and the historical revisionism. The protagonist, Winston Smith, attempts to rebel against the party's mind control ಅನ್ನುವಂಥದ್ದು. ಸೊ ಇದು ಒಂದು ಪೊಲಿಟಿಕಲ್ ರಿಲೇಟೆಡ್, ಮೋಸ್ಟ್ಲಿ ಅದೇ ಪೊಲಿಟಿಕಲ್ ರಿಲೇಟೆಡ್ಡು ಒಂದು ಕಥೆಯಾಗಿರೋದ್ರಿಂದ ಇಲ್ಲಿ ಸರ್ವಾಧಿಕಾರ, ಸರ್ಕಾರಿ ಕಣ್ಗಾವಲು ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹರಣದ ಕುರಿತು ಹೈಲೈಟ್ ಮಾಡಿ ಬರೆದಂಥ ಒಂದು ಬ್ಯೂಟಿಫುಲ್ ನಾವೆಲ್ ಅನ್ನುವಂಥದ್ದು.
ಇದು ಬಿಗ್ ಬ್ರದರ್ ನೇತೃತ್ವದ ಸರ್ವಾಧಿಕಾರಿ ಸರ್ಕಾರದ ಅಡಿಯಲ್ಲಿ ನಡೆಯುವ ಒಂದು ಕಲ್ಪನಾ ಲೋಕದ ಕತೆ. ಸರ್ಕಾರವು ನಾಗರಿಕರ ಪ್ರತಿಯೊಂದು ಹೆಜ್ಜೆಯನ್ನು ಹೇಗೆ ಗಮನಿಸುತ್ತೆ, ಸತ್ಯವನ್ನು ಹೇಗೆ ಬದಲಾಯಿಸುತ್ತೆ ಮತ್ತು ವಿಚಾರಗಳನ್ನು ಹೇಗೆ ಹತೋಟಿಯಲ್ಲಿಡುತ್ತೆ ಎಂಬುದನ್ನು ವಿನ್ಸ್ಟನ್ ಸ್ಮಿತ್ ಎಂಬ ಪಾತ್ರದ ಮೂಲಕ ಜಾರ್ಜ್ ಆರ್ವೆಲ್ ಅವರು ಭಾಳ ಅದ್ಭುತವಾಗಿ ತೋರಿಸ್ಕೊಟ್ಟಿದ್ದಾರೆ ಎನ್ನುವಂಥದ್ದು. ದೆನ್ ಒನ್ ಮೋರ್ ಪ್ರಾಮಿನೆಂಟ್ ರೈಟರ್ ಆಫ್ ದ ಏಜ್ ವಾಸ್ D.H. ಲಾರೆನ್ಸ್ ಅನ್ನುವಂಥವ್ರು. As we all know that he is very famous for his many novels like Sons and Lovers. So ಈ ಥರ his key work, and it was published in 1913, and the key course here is Oedipal dynamics, industrial conflict, desire and psychological entrapment ಅನ್ನುವಂಥದ್ದು. ಇದು The Sons and Lovers is nothing but an autobiographical novel following Paul Morrell, a young artist growing up in a working class mining town, and it examines his suffocating intense bond with his mother and how that emotional attachment interferes with his relationships with other women ಅನ್ನುವಂಥದ್ದು ಭಾಳ ಅದ್ಭುತವಾಗಿ ಇದರಲ್ಲಿ ಚಿತ್ರಿಸಿದ್ದಾರೆ. ವಿ ಹ್ಯಾವ್ ಟು ರೀಡ್ ದಿಸ್ ಒನ್. ಅಂದರೆ ಇಲ್ಲಿ ತಾಯಿ ಮಗನ ಅತಿಯಾದ ಬಾಂಧವ್ಯ ಯಾವ ರೀತಿ ಮುಂದೆ ಅದು ಒಂದು ಸಂಘರ್ಷಕ್ಕೆ ಕಾರಣ ಆಗುತ್ತೆ ಅನ್ನುವಂಥದ್ದು, ಕೈಗಾರಿಕಾ ಸಮಾಜದ ಪರಿಣಾಮಗಳು ಹೇಗಿದ್ದವು ಮತ್ತು ಪ್ರೇಮ ಸಂಬಂಧಗಳು ಹೇಗಿದ್ದವು ಅನ್ನೋದು ಹೈಲೈಟ್ ಮಾಡಿ ಬರೆದಂಥದ್ದು. ಇದು ಗಣಿಗಾರಿಕೆ ನಡೆಯುವ ಒಂದು ಬಡ ಕುಟುಂಬದಲ್ಲಿ ಬೆಳೆಯುವ ಪೌಲ್ ಮೊರೆಲ್ ಎಂಬ ಯುವಕನ ಆತ್ಮಕಥೆಯ ಮಾದರಿಯ ಕಾದಂಬರಿಯಾಗಿದೆ. ಇದು ಆತನ ತಾಯಿಯೊಂದಿಗಿನ ಅತಿಯಾದ ಭಾವನಾತ್ಮಕ ಬೆಸುಗೆ ಆತನ ಪ್ರೇಮ ಜೀವನದ ಮೇಲೆ ಹೇಗೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಎಂಬುದನ್ನು D.H. ಲಾರೆನ್ಸ್ ಅವರು ಭಾಳ ಅದ್ಭುತವಾಗಿ ಚಿತ್ರಿಸಿದ್ದಾರೆ ಇದರಲ್ಲಿ. Then the next one more prominent writer ಅಂದರೆ ಜೋಸೆಫ್ ಕಾನ್ರಾಡ್. The key work Heart of Darkness, it was published in 1899. Here the themes are imperialism, the dark side of the human nature, hypocrisy and moral ambiguity. Summary ಅಂತ ನೋಡೋದಾದ್ರೆ, the story follows Charles Marlowe, a sailor who travels up the Congo River to meet Kudj, an ivory trader who has established himself as a demigod among the local population. Conrad explores the thin line between civilization and savagery, critiquing the European colonialism in Africa while delving into the psychological obsessions. ಅಂದರೆ ಇಲ್ಲಿ ಈ ಒಂದು ಕಥೆಯ ಕಥಾವತ್ಸು ಒಂದು ಸಾಮ್ರಾಜ್ಯಶಾಹಿ ಇಂಪೀರಿಯಲಿಸಮ್ ಅದರ ಕುರಿತಿದೆ, ಮಾನವನ ಸ್ವಭಾವದ ಕಪ್ಪು ಮುಖ ಹೇಗಿರುತ್ತೆ ಮತ್ತು ನೈತಿಕ ಗೊಂದಲಗಳು ಯಾವ ರೀತಿ ಕ್ರಿಯೇಟ್ ಆಗ್ತವೆ ಅನ್ನೋದನ್ನು ಇದರಲ್ಲಿ ಹೈಲೈಟ್ ಮಾಡಿದ್ದಾರೆ. ಇಲ್ಲಿ ಚಾರ್ಲ್ಸ್ ಮಾರ್ಲೋ ಎಂಬ ಒಬ್ಬ ನಾವಿಕ ಕಾಂಗೋ ನದಿಯ ಮೂಲಕ ಆಫ್ರಿಕಾದ ಒಂದು ಆಂತರಿಕ ಪ್ರದೇಶಕ್ಕೆ ಪ್ರಯಾಣಿಸ್ತಾನೆ. ಅಲ್ಲಿ ದೇವರೆಂದು ಪೂಜಿಸಲ್ಪಡ್ತಕ್ಕಂಥ ಕುಡ್ಜ್ ಎಂಬ ಒಂದು ದಂತದ ಅದನ್ನು ಭೇಟಿ ಆಗ್ತಕ್ಕಂಥ ಕಥೆ ಇಲ್ಲಿದೆ. ಕಾನ್ರಾಡ್ ಅವರು ಯುರೋಪಿಯನ್ ವಸಾಹತುಶಾಹಿ ಕ್ರೌರ್ಯವನ್ನು ಮತ್ತು ನಾಗರಿಕತೆ ಹಾಗೂ ಅಮಾನವೀಯತೆಯ ನಡುವಿನ ತೆಳುವಾದ ಗೆರೆಯನ್ನು ಈ ಕಾದಂಬರಿಯಲ್ಲಿ ಭಾಳ ಅದ್ಭುತವಾಗಿ ತೋರಿಸಿದ್ದಾರೆ ಅಂತ ಹೇಳುವಂಥದ್ದು. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್, ಆಸ್ ವಿ ಆಲ್ ನೋ ದ್ಯಾಟ್ W.B. Yeats is very famous for his many works. One among them is The Second Coming. It was published in 1919 and it highlights about the apocalypse, historical cycles, chaos and spiritual crisis post World War I ಅನ್ನುವಂಥದ್ದು. Written shortly after World War I and during the Irish War of Independence, this masterwork poem paints a dark picture of world falling into chaos. Things fall apart, the center cannot hold ಅನ್ನುವಂಥದ್ದು ಒಂದು ಫೇಮಸ್ ಲೈನು. And Yeats presents history as moving in multi-thousand-year cycles, predicting the end of the Christian era and the arrival of a frightening, monstrous new order ಅನ್ನುವಂಥದ್ದು. ಅಂದರೆ ಇಲ್ಲಿ ಒಂದು ಜಗತ್ತಿನ ವಿನಾಶ, ಇತಿಹಾಸದ ಚಕ್ರಗಳು, ಜಾಗತಿಕ ಅರಾಜಕತೆ ಮತ್ತು ಆಧ್ಯಾತ್ಮಿಕ ಬಿಕ್ಕಟ್ಟನ್ನು ಪ್ರತಿಬಿಂಬಿಸ್ತಕ್ಕಂಥ ಒಂದು ಪೋಯಮ್ ಇದು. ಇಲ್ಲಿ ಮೊದಲ ಮಹಾಯುದ್ಧ ಮತ್ತು ಐರಿಷ್ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಬರೆದ ಪ್ರಸಿದ್ಧ ಕವಿತೆ. ಜಗತ್ತು ತನ್ನ ನಿಯಂತ್ರಣವನ್ನು ಕಳೆದುಕೊಂಡು ಅರಾಜಕತೆಯತ್ತ ಸಾಗುತ್ತಿದೆ ಎಂಬುದನ್ನು ಕವಿ ಇಲ್ಲಿ ವರ್ಣಿಸ್ತಾರೆ. ಹಾಗೆ ಈಟ್ಸ್ ಪ್ರಕಾರ ಇತಿಹಾಸವು ಚಕ್ರದಂತೆ ತಿರುಗುತ್ತೆ, ಆಸ್ ವಿ ಆಲ್ ನೋ ದ್ಯಾಟ್, ಆ್ಯಂಡ್ ಹಳೆಯ ಯುಗ ಮುಗಿದು ಒಂದು ಭಯಾನಕ ಹೊಸ ಯುಗ ಪ್ರಾರಂಭವಾಗಲಿದೆ ಎಂಬುದನ್ನು ಈ ಕವಿತೆ ಮುನ್ಸೂಚನಿಸ್ತಕ್ಕಂಥ ಕವಿತೆಯಾಗಿದೆ ಅಂತ ಹೇಳ್ಬೋದು. ದ ನೆಕ್ಸ್ಟ್ ಒನ್ ಈಸ್ one of the most prominent and famous writer E.M. Foster ಅವರು. He has written A Passage to India in 1924. Then colonialism, cultural misunderstandings, friendship and race relations ಕುರಿತು ಇದರಲ್ಲಿ ಹೈಲೈಟ್ ಮಾಡಿದ್ದಾರೆ. Set against the backdrop of British Raj in India,
The story centers around Dr. Aziz, an Indian physician, and his interactions with the British visitors like Cyril Fielding and Adela Quested. An alleged assault in the mysterious Malabar caves leads to a sensational trial exposing the deep racial divides and the impossibility of true friendship under imperial ರೂಲ್ ಅನ್ನುವಂಥದ್ದು. ಅಂದರೆ ಇಲ್ಲಿ ಬ್ರಿಟಿಷ್ ಆಡಳಿತ ಸಾಂಸ್ಕೃತಿಕ ಭಿನ್ನಾಭಿಪ್ರಾಯಗಳು, ಸ್ನೇಹ ಮತ್ತು ಜನಾಂಗೀಯ ಸಂಘವನ್ನು ಬಿಂಬಿಸ್ತಕ್ಕಂಥ ಒಂದು ವರ್ಕ್ ಅಂತ ಹೇಳ್ಬೋದು. ಇದು ಇಲ್ಲಿ ಬ್ರಿಟಿಷ್ ಭಾರತದ ಹಿನ್ನೆಲೆಯಲ್ಲಿ ನಡೆಯುವ ಈ ಕತೆ ಡಾಕ್ಟರ್ ಅಜೀಜ್ ಎಂಬ ಭಾರತೀಯ ವೈದ್ಯ ಮತ್ತು ಬ್ರಿಟಿಷ್ ಅಧಿಕಾರಿಗಳ ನಡುವಿನ ಸಂಬಂಧವನ್ನು ಆಧರಿಸಿ ಬರೆದಂಥದ್ದು. ಇಲ್ಲಿ ಮಾರಬಾರ್ ಗುಹೆಗಳಲ್ಲಿ ನಡೆಯುವ ಒಂದು ಅಪರಿಚಿತ ಘಟನೆಯಿಂದಾಗಿ ಅಜೀಜ್ ವಿರುದ್ಧ ವಿಚಾರಣೆ ನಡೆಯುತ್ತೆ. ಇದು ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ಅಡಿಯಲ್ಲಿ ಇಂಗ್ಲಿಷರು ಮತ್ತು ಭಾರತೀಯರ ನಡುವೆ ನೈಜ ಸ್ನೇಹ ಸಾಧ್ಯವಿಲ್ಲ ಎಂಬುದನ್ನು ಬಿಂಬಿಸ್ತಕ್ಕಂಥ ಒಂದು ವರ್ಕ್ ಅಂತ ಹೇಳುವಂಥದ್ದು. ದ ನೆಕ್ಸ್ಟ್ ಒನ್ ಈಸ್ ಒನ್ ಮೋರ್ ಫ್ರಾಂಚ್ ಕಾಫ್ಕಾ ಅನ್ನುವಂಥವ್ರು ಈಸ್ ಕೀ ವರ್ಕ್ ಅಂತ ನೋಡೋದಾದ್ರೆ ದ ಮೆಟಾಮಾರ್ಫೋಸಿಸ್ ಅಂತ 1915 ಬಂದಿದ್ದು. ಏಲಿನೇಷನ್, ಗಿಲ್ಟ್, ಅಬ್ಸರ್ಡಿಟಿ ಆಫ್ ಮಾಡರ್ನ್ ಲೈಫ್ ಆ್ಯಂಡ್ ಫ್ಯಾಮಿಲಿಯಲ್ ಬರ್ಡನ್ ಅನ್ನುವಂಥ ಅಲ್ಲಿ ಮೇನ್ ಫೋಕಸ್ ಥೀಮ್ಸು. ಆ್ಯಂಡ್ ಗ್ರೆಗರ್ ಸ್ಯಾಮ್ಸಾ, ಎ ಹಾರ್ಡ್ ವರ್ಕಿಂಗ್ ಟ್ರಾವೆಲಿಂಗ್ ಸೇಲ್ಸ್ಮ್ಯಾನ್ who supports his family, wakes up one morning to find himself transferred into a giant insect. The novel traces his physical degradation and his family's shift from sympathy to resentment, capturing the ultimate existential isolation of modern individuals. ಇದರ ಮೇಲೆ ಫೋಕಸ್ ಮಾಡಿರೋ ಅಂದರೆ ಇಲ್ಲಿ ಒಂದು ಸಮಾಜದಿಂದ ಪ್ರತ್ಯೇಕತೆ ಮತ್ತು ಆಧುನಿಕ ಜೀವನದ ವಿಡಂಬನೆ ಮತ್ತು ಕುಟುಂಬದ ಹೊರೆ ಯಾವ ರೀತಿ ಆಗುತ್ತೆ ಅನ್ನೋದನ್ನು ಇದರಲ್ಲಿ ಬಿಂಬಿಸಿದ್ದಾರೆ. ಇಲ್ಲಿ ಗ್ರೆಗರ್ ಸ್ಯಾಮ್ಸಾ ಒಂದು ತನ್ನ ಕುಟುಂಬವನ್ನು ಸಾಕಲು ಹಗಲಿರುಳು ಶ್ರಮಿಸ್ತಕ್ಕಂಥ ಒಬ್ಬ ವ್ಯಾಪಾರಿ ಒಂದು ದಿನ ಬೆಳಿಗ್ಗೆ ಎದ್ದಾಗ ತಾನು ಒಂದು ದೈತ್ಯ ಕೀಟವಾಗಿ ಬದಲಾಗಿರುವುದನ್ನು ಕಾಣ್ತಾನೆ. ಆರಂಭದಲ್ಲಿ ಆತನನ್ನು ಸಹಾನುಭೂತಿಯಿಂದ ನೋಡುವ ಕುಟುಂಬಸ್ಥರು ಕ್ರಮೇಣ ಆತನನ್ನು ದ್ವೇಷಿಸಲು ಶುರು ಮಾಡ್ತಾರೆ. ಇದು ಆಧುನಿಕ ಮನುಷ್ಯನ ಒಂದು ಒಂಟಿತನವನ್ನು ಕಾಫ್ಕಾ ಅತ್ಯಂತ ರೋಚಕವಾಗಿ ಇದರಲ್ಲಿ ಚಿತ್ರಿಸಿದ್ದಾರೆ ಅಂತ ಹೇಳ್ಬೋದು. ದ ನೆಕ್ಸ್ಟ್ ಒನ್ ಮೋರ್ ಪ್ರಾಮಿನೆಂಟ್ ರೈಟರ್ ಈಸ್ ಅಲ್ಡಸ್ ಹೆಕ್ಸ್ಲೆ ಅನ್ನುವರು ಬ್ರೇವ್ ನ್ಯೂ ವರ್ಲ್ಡ್ ಅಂತ ಬರೆದಿದ್ದಾರೆ. ಟೆಕ್ನಾಲಜಿಕಲ್ ಓವರ್ ಯೂಸ್ ಇದೆ, ದೆನ್ ಕನ್ಸ್ಯೂಮರಿಸಮ್ ಇದೆ, ಲಾಸ್ ಆಫ್ ಇಂಡಿವಿಜುವಾಲಿಟಿ ಆ್ಯಂಡ್ ಸ್ಟೇಟ್ ಕಂಡೀಷನಿಂಗ್ ಇದೆ. And this story is set in a future world state where humans are genetically engineered, conditioned from birth into a caste system, and kept content through a pleasure drug called soma. Art, religion, and emotional depth are sacrificed for psychological stability and mass consumption, representing a chilling dystopian vision driven by scientific efficiency ಅನ್ನುವಂಥದ್ದು. ಅಂದರೆ ಇಲ್ಲಿ ಒಂದು ತಂತ್ರಜ್ಞಾನದ ದುರ್ಬಳಕೆ ಹೇಗಾಗ್ತಾ ಇದೆ, ವೈಯಕ್ತಿಕ ಭಾವನೆಗಳು ಯಾವ ರೀತಿ ನಾಶ ಆಗ್ತಾ ಇದ್ದಾವೆ ಮತ್ತು ಸರ್ಕಾರದ ಹತೋಟಿಗಳು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನು ಒಂದು ದೂರದ ಭವಿಷ್ಯದ ಒಂದು ತಾಂತ್ರಿಕ ಜಗತ್ತಿನಲ್ಲಿ ಮಾನವರನ್ನು ತಂತ್ರಜ್ಞಾನದ ಮೂಲಕ ಹುಟ್ಟಿಸಲಾಗುತ್ತೆ. ಇದು ಆಲ್ರೆಡಿ ನಾವು ಇಟ್ ಹ್ಯಾಸ್ ಬಿಕಮ್ ಟ್ರೂ. ಓಕೆ, 1932 ಅವ್ರು ಹೇಳಿದರು, ಆಲ್ರೆಡಿ ಇದು ನಡೀತಾ ಇದೆ ಈಗ. ಓಕೆ, ಆ್ಯಂಡ್ ಅವರಿಗೆ ಬಾಲ್ಯದಿಂದಲೇ ಒಂದು ನಿರ್ದಿಷ್ಟ ಆಲೋಚನೆಗಳನ್ನು ತಲೆಯಲ್ಲಿ ತುಂಬಲಾಗುತ್ತೆ. ಸಮಾಜದಲ್ಲಿ ಸಂಕಟವಿಲ್ಲದಿರಲು ಸೋಮ ಎಂಬ ಒಂದು ಮಾದಕ ವಸ್ತುವನ್ನು ನೀಡಲಾಗುತ್ತದೆ. ಈ ಥರ ಈಗ ಆಲ್ರೆಡಿ ಹೌ ದ ಡ್ರಗ್ಸ್ ಈಸ್ ಬೀಂಗ್ ಯೂಸ್ಡ್ ವರ್ಲ್ಡ್ ವೈಡ್ ಅನ್ನುವಂಥದ್ದು. ಶಾಂತಿ ಮತ್ತು ಸುಖಕ್ಕಾಗಿ ಪ್ರೀತಿ, ಕಲೆ ಮತ್ತು ಸಾಹಿತ್ಯವನ್ನು ಹೇಗೆ ಬಲಿ ನೀಡಲಾಗುತ್ತೆ ಎಂಬುದನ್ನು ಇಲ್ಲಿ ಭಾಳ ಅತಿ ತೀಕ್ಷ್ಣವಾಗಿ ಅದ್ಭುತವಾಗಿ ವಿವರಿಸಿದ್ದಾರೆ ಅನ್ನುವಂಥದ್ದು. ದ ನೆಕ್ಸ್ಟ್ ಒನ್ ಈಸ್ ಸ್ಯಾಮ್ಯುಯಲ್ ಬೆಕೆಟ್, ವೇಟಿಂಗ್ ಫಾರ್ ಗಾಡೆಟ್ ಅನ್ನುವಂಥದ್ದು ಬರೆದಿದ್ದಾರೆ. ಥಿಯೇಟರ್ ಆಫ್ ದ ಅಬ್ಸರ್ಡ್, existential angst, meaninglessness of human existence and passage of time ಅನ್ನುವಂಥದ್ದು. ಇಲ್ಲಿ the two characters, Vladimir Estragon, wait endlessly on a desolate road beside a single tree for a mysterious figure named Godot, who never arrives. Through a sparse dialogue and physical comedy, Beckett captures the post-World War II existential crisis, questioning whether human life has any ultimate purpose and inherent meaning ಅನ್ನುವಂಥ. ಅಂದರೆ ಇಲ್ಲಿ 1953 ಬರೆದ್ರು. ವರ್ಲ್ಡ್ ವಾರ್ 2 ಆದಮೇಲೆ ಒಂದು ಎರಡನೇ ಮಹಾಯುದ್ಧ ಆಯ್ತಲ್ಲ, ಅದರ ನಂತರ ಬರೆದಿದ್ದು. ಇಲ್ಲಿ ಒಂದು ಅಸಂಗತ ನಾಟಕ ಅಂತ ಹೇಳ್ಬೋದು, ಥಿಯೇಟರ್ ಆಫ್ ಅಬ್ಸರ್ಡ್ ಅಂತ. ಅಂದರೆ ಜೀವನದ ಅರ್ಥಹೀನತೆ ಮತ್ತು ಸಮಯ ಬದಲಾದಂತೆ ಯಾವ ರೀತಿ ನಮ್ಮ ಸಮಾಜ ಬದಲಾಗ್ತಾ ಇದೆ,
ವಿವಿಧ ದೇಶಗಳು, ಮಾನವನ ಆಲೋಚನೆ ಯಾವ ರೀತಿ ಬದಲಾಗ್ತಾ ಇದೆ ಅನ್ನೋದನ್ನು ಭಾಳ ಅದ್ಭುತವಾಗಿ ಚಿತ್ರಿಸಿದ್ದಾರೆ. ಇಲ್ಲಿ ವಾಲ್ಡಿಮಿರ್ ಮತ್ತು ಎಸ್ಟ್ರೋವನ್ ಎಂಬ ಇಬ್ಬರು ವ್ಯಕ್ತಿಗಳು ಗೋಡೋ ಎಂಬ ಒಂದು ಅಪರಿಚಿತ ವ್ಯಕ್ತಿಗಾಗಿ ನಿರ್ಜನ ರಸ್ತೆಯ ಮರದ ಕೆಳಗೆ ಕಾಯ್ತಾ ಇರ್ತಾರೆ. ಆದರೆ ಗೋಡೋ ಕೊನೆಗೆ ಬರೋದೇ ಇಲ್ಲ. ಈ ನಾಟಕವು ಒಂದು ಎರಡನೇ ಮಹಾಯುದ್ಧದ ನಂತರ ಮಾನವ ಜೀವನದಲ್ಲಿ ಉಂಟಾದ ಶೂನ್ಯತೆ, ನಂಬಿಕೆ ಇಲ್ಲದಿರುವಿಕೆ ಮತ್ತು ಬದುಕಿನ ಅರ್ಥಹೀನತೆಯನ್ನು ಸಂಕೇತಿಸುತ್ತದೆ. ಅವರೇನು 1953ನಲ್ಲಿ ಬರೆದಿದ್ದಾರೆ, ಇವತ್ತು ಟಿಲ್ ಟುಡೇ ದಿಸ್ ವರ್ಕ್ ಈಸ್ ವೆರಿ ಮಚ್ ರೆಲೆವೆಂಟ್ ಅಂತ. 1953 ಬರೆದಿರೋ ಒಂದು ಐಡಿಯಾಸು ಈ ಒಂದು ಪ್ರೆಸೆಂಟ್ ಸಮಾಜಕ್ಕೆ ಭಾಳ ಅದ್ಭುತವಾಗಿ ಮ್ಯಾಚ್ ಆಗ್ತದೆ. ಎಷ್ಟು ಒಂದು ಫೋರ್ಸೈಟ್ ಇತ್ತು ಅನ್ನುವಂಥದ್ದು, ಅವರಿಗೊಂದು ಎಷ್ಟು ದೂರದೃಷ್ಟಿ ಇತ್ತು. ಮುಂದೆ ಈ ಸೈನ್ಸ್ ಟೆಕ್ನಾಲಜಿ ಬೆಳವಣಿಗೆ ಆದಂಗೆಲ್ಲ ಇದರ ಒಂದು ದುಷ್ಪರಿಣಾಮಗಳು ಯಾವ ರೀತಿ ಆಗುತ್ತೆ ಅಂತ ಅವಾಗ ಅವ್ರಿಗೆ ಸೆನ್ಸ್, ಅವರ ಒಂದು ಆಲೋಚನೆಗೆ ಬಂದಿತ್ತು, ಅದರ ಪರಿಣಾಮ ಅವ್ರಿಗೆ ಅವಾಗೇ ತಿಳಿದಿತ್ತು. ಅದನ್ನು ಇಟ್ಕೊಂಡು ಬರೆದಂಥ ಒಂದು ಕೃತಿ ಇದು. ದ ನೆಕ್ಸ್ಟ್ ಒನ್ ಈಸ್ ರಾಬರ್ಟ್ ಫ್ರಾಸ್ಟ್ ಬರೆದಿರೋದು ಸ್ಟಾಪಿಂಗ್ ಬೈ ದ ವುಡ್ಸ್ ಆನ್ ಸ್ನೋವಿ ಈವ್ನಿಂಗ್ ಅಂತ 1923ನಲ್ಲಿ. ಅಗೇನ್ ಇಟ್ ಥೀಮ್ಸ್ ದ ನೇಚರ್ ವರ್ಸಸ್ ಡ್ಯೂಟಿ, ಐಸೋಲೇಷನ್, ಮಾರ್ಟಲ್ ಚಾಯ್ಸ್ ಆ್ಯಂಡ್ ಇಂಟರ್ನಲ್ ರಿಫ್ಲೆಕ್ಷನ್ ಇರುವಂಥದ್ದು. ಇಲ್ಲಿ ಸಮರಿ ಅಂತ ನೋಡೋದಾದರೆ, ಅ ಟ್ರಾವೆಲರ್ ಸ್ಟಾಪ್ಸ್ ಹಿಸ್ ಹಾರ್ಸ್ ನಿಯರ್ ಡಾರ್ಕ್ ಕ್ವೈಟ್ ವುಡ್ಸ್ ಫಿಲ್ಡ್ ವಿತ್ ಸ್ನೋ entranced by the siren beauty of the forest. He feels tempted to stay, but ultimately remembers his responsibilities and obligations. Okay, and miles to go before I sleep anta ಹೇಳ್ತಾನೆ. And it encapsulates the modern tension between the personal desire for peace and social responsibility. ಅಂದರೆ ಇಲ್ಲಿ ಒಂದು ಪ್ರಕೃತಿಯ ಸೌಂದರ್ಯ ಮತ್ತು ಕರ್ತವ್ಯದ ನಡುವಿನ ಸಂಘರ್ಷ, ಒಂಟಿತನ ಮನುಷ್ಯನಿಗೆ ಯಾವ ರೀತಿ ಕಾಡುತ್ತೆ ಅನ್ನೋದ್ರ ಬಗ್ಗೆ ಹೈಲೈಟ್ ಮಾಡಿದ್ದಾರೆ. ಒಂದು ಹಿಮದಿಂದ ಆವೃತವಾದಂಥ ಕತ್ತಲೆಯಾದ ಕಾಡಿನ ಬಳಿ ಪಯಣಿಗನೊಬ್ಬ ನಿಲ್ತಾನೆ. ಕಾಡಿನ ಶಾಂತಿಯುತ ಸೌಂದರ್ಯಕ್ಕೆ ಮಾರು ಹೋಗಿ ಆಕರ್ಷಿತನಾಗಿ ಅಲ್ಲೇ ಉಳಿಯಲು ಬಯಸಿದರೂ ತನಗೆ ಇನ್ನೂ ಸಾಲವಿಷ್ಟು ಕರ್ತವ್ಯಗಳಿದ್ದಾವೆ, ಡ್ಯೂಟೀಸ್ ಇದ್ದಾವೆ ಮತ್ತು ಜವಾಬ್ದಾರಿಗಳಿವೆ ಎಂಬುದನ್ನು ನೆನಪಿಸಿಕೊಂಡು ಮತ್ತೆ ಮುಂದೆ ಸಾಗ್ತಾನೆ. ಇದು ಮನುಷ್ಯನ ಆಸೆ ಮತ್ತು ಹೊಣೆಗಾರಿಕೆಗಳ ನಡುವಿನ ದ್ವಂದ್ವವನ್ನು ತೋರಿಸುತ್ತದೆ. ಇದು ನಮಗೂ ಯಾವುದಾದ್ರೂ ಒಂದು ಒಳ್ಳೆಯ ಅದ್ಭುತವಾದ ಬ್ಯೂಟಿಫುಲ್ ಪ್ಲೇಸ್ಗೆ ಹೋಗ್ಬಿಟ್ರೆ ಜೀವನವಿಡೀ ಅಲ್ಲೇ ಇರಬೇಕು ಅಂತ ಅನಿಸುತ್ತೆ. ಆದರೆ ನಮ್ಮ ತಂದೆ ತಾಯಿ, ಮನೆ, ನಮ್ಮ ಜವಾಬ್ದಾರಿ, ನನ್ನ ಕರ್ತವ್ಯ ಅವೆಲ್ಲವೂ ನೆನಪಿಗೆ ಬಂದಾಗ ಮತ್ತೆ ನಾವು ವಿಲ್ ಕಮ್ ಬ್ಯಾಕ್ ಟು ಅವರ್ ಒರಿಜಿನಲ್ ಪೊಸಿಷನ್ ಅನ್ನುವಂಥದ್ದು. ಸೊ ದಿಸ್ ಈಸ್ ವಾಟ್ ದೇರ್ ಇನ್ ಸ್ಟಾಪಿಂಗ್ ಬೈ ದ ವುಡ್ಸ್ ಆನ್ ಸ್ನೋವಿ ಈವ್ನಿಂಗ್ ಅನ್ನುವಂಥದ್ದು. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಪೋಯಮ್, ಯು ಕ್ಯಾನ್ ರೀಡ್ ಇಟ್. The next one is Ernest Hemingway, was an American novelist and short story writer who was awarded the Nobel Prize in Literature in 1954, known for his minimalist iceberg theory writing style, where simple text hides deeper meaning beneath the surface. His works frequently deal with themes of courage, war, love, isolation and resilience ಅನ್ನುವಂಥದ್ದು. ಅರ್ನೆಸ್ಟ್ ಹೆಮಿಂಗ್ವೇದು ಈಸ್ ಅಮೇರಿಕನ್ ಫೇಮಸ್ ರೈಟರ್. ಅವನು ಫಸ್ಟ್ ವರ್ಕ್ ಅಂತ ನೋಡೋದಾದರೆ ದ ಓಲ್ಡ್ ಮ್ಯಾನ್ ಆ್ಯಂಡ್ ದ ಸಿ ಅಂತ 1952ನಲ್ಲಿ ಬಂದಿದ್ದು. ಲುಕ್ ಅಟ್ ದ ಸಮರಿ. ಸ್ಯಾಂಟಿಯಾಗೋ, an aging Cuban fisherman, goes 84 days without catching a single fish. On the 85th day, he sails far out into the Gulf Stream and hooks a giant marlin. After an agonizing 3-day struggle that tests his physical and mental endurance, Santiago succeeds in catching the fish and ties it to his boat. However, on his journey back, sharks attack the marlin and devour its flesh, leaving Santiago with only a bare skeleton when he returns to the shore. Ili the explanation, the analysis ಮಾಡೋದಾದರೆ, the novel is a powerful allegory of human resilience and determination. Its most famous line captures the core message: a man can be destroyed but not defeated. See, it's a beautiful line, it comes there. And Santiago symbolizes human dignity, perseverance and the struggle against unbeatable odds. Even though he loses the physical prize to the sharks, his inner spirit remains unbroken ಅಂತ. ಅಂದರೆ ಇಲ್ಲಿ ಒಂದು ಸ್ಯಾಂಟಿಯಾಗೋ ಎಂಬ ವೃದ್ಧ ಏನು ಮಾಡ್ತಾನೆ, ಕ್ಯೂಬನ್ ಮೀನುಗಾರ, ಒಂದು 84 ದಿನಗಳಿಂದ ಮೀನನ್ನು ಹಿಡಿತಾ ಇರ್ತಾನೆ. ಆದರೆ ಒಂದೇ ಒಂದು ಮೀನು ಅವನಿಗೆ ಸಿಕ್ಕಿರೋದಿಲ್ಲ. ಆದರೆ 85ನೇ ದಿನಕ್ಕೆ ಅವನಿಗೆ ಒಂದು ಸಾಗರದ ಆಳಕ್ಕೆ ತೆರಳ್ತಾನೆ.
ಭಾಳ ಡೀಪ್ ಹೋಗಿ ಒಂದು ದೈತ್ಯ ಮಾರ್ಲಿನ್ ಎಂಬ ಮೀನನ್ನು ಹಿಡಿತಾನೆ, ಗಾಳಕ್ಕೆ ಸಿಕ್ಕಿಸ್ಕೊಳ್ತಾನೆ. ಅದರ 3 ದಿನಗಳ ಕಾಲ ದೈಹಿಕ ಮತ್ತು ಮಾನಸಿಕ ಹೋರಾಟ ನಡೆಸಿದ ನಂತರ ಅವನು ಮೀನನ್ನು ಹಿಡಿದು ತನ್ನ ದೋಣಿಗೆ ಕಟ್ಟಿಕೊಳ್ತಾನೆ, ಬೋಟಲ್ಲಿ ಹಾಕ್ಕೊಳ್ತಾನೆ. ಆದರೆ ವಾಪಸ್ ಬರುವಾಗ ಶಾರ್ಕ್ ಮೀನುಗಳು ಇವನ ಮೇಲೆ ದಾಳಿಯನ್ನು ಮಾಡ್ತವೆ. ದಾಳಿ ಮಾಡಿ ಆ ಮಾರ್ಲಿನ್ ಮಾಂಸ, ಈ ಮಾರ್ಲಿನ್ ಅನ್ನೋ ಒಂದು ಫಿಶ್ ಇರುತ್ತೆ, ಅದೆಲ್ಲವನ್ನು ತಿಂದುಬಿಡ್ತವೆ. ಇಲ್ಲಿ ಸ್ಯಾಂಟಿಯಾಗೋ ದಂಡೆಗೆ ತಲುಪಿದಾಗ ಆ ಮೀನಿನ ಬರೀ ಅಸ್ಥಿಪಂಜರ ಮಾತ್ರ ಉಳಿದಿರುತ್ತೆ ಅಂತ. ಅಂದರೆ ಈ ಒಂದು ಕೃತಿ ಮಾನವನ ಛಲ ಮತ್ತು ಸಹನಶೀಲತೆಗೆ ಹಿಡಿದ ಕೈಗನ್ನಡಿಯಾಗಿದೆ. ನೋಡಿ, 84 ದಿನಗಳ ಕಂಟಿನ್ಯೂಸ್ ಎಫರ್ಟ್ ಮಾಡಿ ಹಿಡಿತಾನೆ. 85 ದಿನಕ್ಕೆ ಮೀನು ಸಿಕ್ಕರೂ ಕೂಡ ವಾಪಸ್ ಬರಬೇಕಾದ್ರೆ ಆ ಹಿಡಿದ ಮೀನಿನ ಮೇಲೆ ಶಾರ್ಕ್ ಅಟ್ಯಾಕ್ ಮಾಡಿ ಎಲ್ಲವನ್ನು ತಿಂದು ಕೇವಲ ಒಂದು ಸ್ಕೆಲ್ಟನ್ ಮಾತ್ರ ಬಿಟ್ಟು ಹೋಗಿರುತ್ತೆ. ಅದು ಎಷ್ಟು ಪೇಷನ್ಸ್ ಇರ್ಬೋದು ಅಂತ ಅವನಿಗೆ. ಇಲ್ಲಿ ಒಬ್ಬ ಮನುಷ್ಯನನ್ನು ನಾಶಪಡಿಸ್ಬೋದು, ಆದರೆ ಸೋಲಿಸಲು ಸಾಧ್ಯ ಇಲ್ಲ ಅಂತ. ಅವನ ಒಂದು ಹಠಕ್ಕೆ, ಛಲಕ್ಕೆ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಎಂಬುದೇ ಒಂದು ಮುಖ್ಯ ಸಂದೇಶ ಇದೆ. ಇಲ್ಲಿ ಸ್ಯಾಂಟಿಯಾಗೋ ಭೌತಿಕವಾಗಿ ಮೀನನ್ನು ಕಳೆದುಕೊಂಡರೂ ಅವನು ತನ್ನ ಆತ್ಮವಿಶ್ವಾಸ ಮತ್ತು ಮಾನವೀಯ ಘನತೆ ಕೊನೆಯವರೆಗೂ ಸೋಲೋದಿಲ್ಲ ಅಂತ ನಿರೂಪಿಸಿದ್ದಾರೆ ಇದರಲ್ಲಿ. ಓಕೆ, ದ ನೆಕ್ಸ್ಟ್ ಒನ್ ಈಸ್ ಫೇರ್ವೆಲ್ ಟು ಆರ್ಮ್ಸ್ ಅನ್ನುವಂಥದ್ದು. ಇಟ್ಸ್ ಅ ವೆರಿ ಫೇಮಸ್ ಒನ್. ಸೆಟ್ ಡ್ಯೂರಿಂಗ್ ವರ್ಲ್ಡ್ ವಾರ್ ಫಸ್ಟ್. The story follows Frederick Henry, an American ambulance driver serving in the Italian army. After getting wounded, he falls in love with Catherine Barclay, an English Red Cross nurse. As the war grows increasingly senseless and chaotic, Henry deserts the army, and the couple escapes to neutral Switzerland to build a peaceful life together. However, tragedy strikes when Catherine and their baby die during childbirth. Really, based on partly on Ernest Hemingway's own experience as a World War I ambulance driver, the novel explores the cruelty and aimlessness of war alongside the fragile beauty of love. It illustrates how war strips individuals of control over their lives, highlighting existential tragedy where escape from death and loss proves impossible ಅನ್ನುವಂಥದ್ದು. ಇಲ್ಲಿ ಫೇರ್ವೆಲ್ ಟು ಆರ್ಮ್ಸ್ ಅನ್ನುವಂಥದ್ದು ಒಂದು ಯುದ್ಧದ ಕುರಿತು ಬರೆದಂಥದ್ದು. ಅಂದರೆ ಇಲ್ಲಿ ಮೊದಲನೇ ಮಹಾಯುದ್ಧ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆದಮೇಲೆ ಅಲ್ಲಿ ಸಾಕ್ತಕ್ಕಂಥ ಒಂದು ಕತೆ. ಇಲ್ಲಿ ಇಟಾಲಿಯನ್ ಸೈನ್ಯದಲ್ಲಿ ಆ್ಯಂಬ್ಯುಲೆನ್ಸ್ ಚಾಲಕನಾಗಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಅಮೇರಿಕನ್ ಯುವಕ, ಅವನ ಹೆಸರು ಏನಂದರೆ ಫ್ರೆಡ್ರಿಕ್ ಹೆನ್ರಿ ಅನ್ನುವಂಥದ್ದು. ಇಲ್ಲಿ ಒಂದು ಮೇನ್ ಪ್ರೊಟಗನಿಸ್ಟ್, ಅಂದರೆ ಒಬ್ಬ ಮುಖ್ಯ ಪಾತ್ರಧಾರಿ, ಕಥಾನಾಯಕ ಅಂತ ಹೇಳ್ಬೋದು. ಯುದ್ಧದಲ್ಲಿ ಗಾಯಗೊಂಡ ಅವನಿಗೆ ಶುಶ್ರೂಷೆ ಮಾಡ್ತಕ್ಕಂಥ ಕ್ಯಾಥರಿನ್ ಬಾರ್ಕ್ಲೆ ಎಂಬ ಒಬ್ಬ ಇಂಗ್ಲೀಷ್ ನರ್ಸ್ನೊಂದಿಗೆ ಪ್ರೇಮ ಬೆಳೆಯುತ್ತೆ. ಯುದ್ಧದ ಹಿಂಸಾಚಾರಕ್ಕೆ ಬೇಸತ್ತು ಹೆನ್ರಿ ಸೈನ್ಯದಿಂದ ಏನು ಮಾಡ್ತಾನೆ, ಬಂದ್ಬಿಡ್ತಾನೆ, ರಿಟೈರ್ಮೆಂಟ್ ತೊಗೊಳ್ತಾನೆ ಅಥವಾ ಓಡಿ ಹೋಗ್ತಾನೆ ಅಂತ ಅಂದ್ಕೊಳ್ಳಿ. ಇಬ್ಬರು ಒಂದು ಶಾಂತಿಯುತ ಜೀವನ ಮಾಡೋಣ ಅಂಥೇಳಿ ಒಂದು ನ್ಯೂಟ್ರಲ್ ಲ್ಯಾಂಡ್ ಸ್ವಿಟ್ಜರ್ಲ್ಯಾಂಡಿಗೆ ಹೋಗ್ತಾರೆ. ಆದರೆ ಹೆರಿಗೆಯ ಸಮಾಜದಲ್ಲಿ ಕ್ಯಾಥರಿನ್ ಮತ್ತು ಅವನ ಮಗು ಇಬ್ಬರು ಕೂಡ ಮೃತಪಟ್ಟುಬಿಡ್ತಾರೆ. ಇದರಿಂದ ಬಹಳ ಮಾನಸಿಕವಾಗಿ ಜರ್ಜರಿತನಾಗಿ ಅವನು ಅನುಭವಿಸ್ತಕ್ಕಂಥ ಕಷ್ಟಗಳನ್ನು ಹೆಮಿಂಗ್ವೆ ಅವರು ಒಂದು ಸ್ವಂತ ಯುದ್ಧದ ಅನುಭವಗಳನ್ನು ಆಧರಿಸಿದ ಈ ಕಾದಂಬರಿ ಎಲ್ಲಿದೆ. ಒಂದು ಯುದ್ಧದ ಭೀಕರತೆ ಯಾವ ರೀತಿ ಇರುತ್ತೆ, ಕ್ರೌರ್ಯ ಯಾವ ರೀತಿ ಇರುತ್ತೆ ಮತ್ತು ಪ್ರೀತಿಯ ನಶ್ವರತೆಯನ್ನು ಎತ್ತಿ ಹಿಡಿಯುವಂಥದ್ದು ಒಂದು ಇದರಲ್ಲಿ. ಆ್ಯಂಡ್ ಮಾನವ ಜೀವನದ ಮೇಲೆ ಯುದ್ಧ ಉಂಟು ಮಾಡ್ತಕ್ಕಂಥ ದುರಂತ ಪರಿಣಾಮಗಳು ಮತ್ತು ಅದು ಒಂದು ಅನಿಶ್ಚಿತತೆಯ ಕತೆ ಭಾಳ ವಾಸ್ತವಿಕವಾಗಿ ಚಿತ್ರಿಸುತ್ತೆ ಅಂತ. ಇನ್ನು ನೋಟಬಲ್ ವರ್ಕ್ಸ್ ಅಂತ ನೋಡಿದ್ರೆ ಫಾರ್ ಹೂಮ್ ದ ಬೆಲ್ ಟಾಲ್ಸ್ ಅನ್ನುವಂಥದ್ದು, ದ ಸನ್ ಆಲ್ಸೋ ರೈಸಸ್ ಅನ್ನುವಂಥದ್ದು ಆರ್ ದ ನೋಟಬಲ್ ವರ್ಕ್ಸ್ ಆಫ್ ಅರ್ನೆಸ್ಟ್ ಹೆಮಿಂಗ್ವೆ. ಇನ್ನು ಒನ್ ಮೋಸ್ಟ್ ವೆರಿ ಇಂಪಾರ್ಟೆಂಟ್ ಅಂತಂದರೆ ರುಡ್ಯಾರ್ಡ್ ಕಿಪ್ಲಿಂಗ್ ಅವರು ವಾಸ್ ಎನ್ ಇಂಗ್ಲೀಷ್ ಜರ್ನಲಿಸ್ಟ್, ಶಾರ್ಟ್ ಸ್ಟೋರಿ ರೈಟರ್, poet and novelist born in Bombay, India. He was awarded the Nobel Prize in Literature in 1907. Much of his work was deeply inspired by his life and experiences in India during the British colonial era. ಇಲ್ಲಿ ರುಡ್ಯಾರ್ಡ್ ಕಿಪ್ಲಿಂಗ್ ಅವರು ಇಂಡಿಯಾನಲ್ಲೇ ಹುಟ್ಟಿದಂಥ ಒಬ್ಬ ವ್ಯಕ್ತಿ. ಓಕೆ, ಅವ್ರು ಯಾವುದು ಪ್ರಮುಖ ಕೃತಿಗಳನ್ನು ಬರೆದ್ರು ಅಂತ ನೋಡೋದಾದರೆ ದ ಜಂಗಲ್ ಬುಕ್ ಅನ್ನುವಂಥದ್ದು 1894 ಬಂದಂಥದ್ದು ಭಾಳ ಫೇಮಸ್ ಬುಕ್. ಇದು ನಮಗೆಲ್ಲ ಗೊತ್ತಿರ್ಬೋದು, ಮೌಗ್ಲಿ ಕತೆಗಳು ಇವರೇ ಬರೆದಿದ್ದು ರುಡ್ಯಾರ್ಡ್ ಕಿಪ್ಲಿಂಗ್ ಅವರು. ಇಟ್ಸ್ ಎ ಕಲೆಕ್ಷನ್ ಆಫ್ ಸ್ಟೋರೀಸ್ ರಿವಾಲ್ವಿಂಗ್ ಅರೌಂಡ್ ಮೌಗ್ಲಿ, ಅ ಯಂಗ್ ಫೆರಲ್ ಬಾಯ್ ರೇಸ್ಡ್ ಬೈ wolves in the Indian jungle, guided by Balu the bear and the Bagheera the panther, and hunted by the tiger Shere Khan. Okay,
Beyond Mowgli's story, it includes other famous tales such as Rikki Tikki Tavi, mongoose fighting cobras, and the book explores themes of nature, survival, ಬ್ರದರ್ಹುಡ್ ಆ್ಯಂಡ್ ದ ಲಾ ಆಫ್ ದ ಜಂಗಲ್. ಅಂದರೆ ಇದು ಒಂದು ಭಾರತದ ಕಾಡಿನಲ್ಲಿ ತೋಳಗಳಿಂದ ಬೆಳೆದ ಮೌಗ್ಲಿ ಎಂಬ ಬಾಲಕನ ಕತೆ. ಇದು ಟಿ ವಿನಲ್ಲಿ ಬಹಳಷ್ಟು ಸೀರಿಯಲಲ್ಲಿ ಬಂದಿದೆ, ತಾವೆಲ್ಲ ನೋಡಿರ್ಬೋದು. ಬಾಲು ಅನ್ನೋದು ಒಂದು ಕರಡಿ ಕ್ಯಾರೆಕ್ಟರು ಹೆಸರು, ಮತ್ತು ಬಗೀರ ಅನ್ನುವಂಥದ್ದು ಒಂದು ಚಿರತೆಯ ಹೆಸರು. ಅವನಿಗೆ ಮಾರ್ಗದರ್ಶನ ಇರ್ತವೆ. ಶೇರ್ ಖಾನ್ ಹುಲಿ ಅವನ ಶತ್ರುವಾಗಿರುತ್ತೆ. ಈ ಕೃತಿ ಪ್ರಕೃತಿ ಸಂರಕ್ಷಣೆ ಮತ್ತು ಕಾಡಿನ ನಿಯಮಗಳನ್ನು ಅತ್ಯಂತ ಸ್ವಾರಸ್ಯಕರವಾಗಿ ವಿವರಿಸ್ತಕ್ಕಂಥದ್ದು ಆಗಿದೆ. ಜಂಗಲ್ ಬುಕ್, ಇಫ್ ಪಾಸಿಬಲ್ ಯು ಕ್ಯಾನ್ ರೀಡ್ ಇಟ್. ದ ನೆಕ್ಸ್ಟ್ ಇಂಪಾರ್ಟೆಂಟ್ ವರ್ಕ್ಸ್ ಅಂತಂದು ನೋಡೋದಾದರೆ ಪ್ಲೇನ್ ಟೇಲ್ಸ್ ಫ್ರಮ್ ದ ಹಿಲ್ಸ್ ಅನ್ನುವಂಥದ್ದು ಭಾಳ ಅದ್ಭುತವಾಗಿ ಬರೆದಂಥದ್ದು. ಇದರಲ್ಲಿ ಸುಮಾರು ಒಂದು 10-15 ಶಾರ್ಟ್ ಸ್ಟೋರೀಸ್ ಇದೆ. ಆ್ಯಕ್ಚುಲಿ ರುಡ್ಯಾರ್ಡ್ ಕಿಪ್ಲಿಂಗ್ ಅವರು ಭಾರತದಲ್ಲಿ ಒಬ್ಬ ಜರ್ನಲಿಸ್ಟಾಗಿ ಕೆಲಸ ಮಾಡ್ತಾಯಿರ್ತಾರೆ. ಇಲ್ಲೇ ಇಂಡಿಯಾದಲ್ಲೇ ಹುಡ್ತಾರೆ. ಹಾಗಾಗಿ ಅವರಿಗೆ ನಮ್ಮ ಇಂಡಿಯನ್ ಕಲ್ಚರ್ ಗೊತ್ತಿತ್ತು. ಜೊತೆಗೆ ಬ್ರಿಟಿಷ್ ಗೌರ್ಮೆಂಟಲ್ಲಿ ಒಬ್ಬ ಜರ್ನಲಿಸ್ಟಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅವರು ಜಮ್ಮು ಕಾಶ್ಮೀರ್ ಈಗೇನು ಪ್ರೆಸೆಂಟ್ ಇದೆ ಅಲ್ಲಿ ನಡೀತಕ್ಕಂಥ ಒಂದಿಷ್ಟು ನೈಜ ಘಟನೆಗಳನ್ನು ನೋಡಿ ಅವುಗಳ ಕುರಿತು ಪ್ಲೇನ್ ಟೇಲ್ಸ್ ಫ್ರಮ್ ದ ಹಿಲ್ಸ್ ನಥಿಂಗ್ ಬಟ್ ಅಲ್ಲಿದು ಸಿಮ್ಲಾ, ಜಮ್ಮು ಕಾಶ್ಮೀರ ಆ ಏರಿಯಾದ್ದು ಕತೆಗಳನ್ನು ಇದರಲ್ಲಿ ರಿಯಲ್ ಒಂದು ಕತೆಗಳನ್ನು ಬರೆದಿದ್ದಾರೆ ಅಂತ. ಓಕೆ, ಕಿಪ್ಲಿಂಗ್ಸ್ ಫಸ್ಟ್ ಶಾರ್ಟ್ ಸ್ಟೋರಿ ಕಲೆಕ್ಷನ್ ಇದು, ಪ್ಲೇನ್ ಟೇಲ್ಸ್ ಫ್ರಮ್ ದ ಹಿಲ್ಸ್ ಅನ್ನುವಂಥದ್ದು. ಸಚ್ ಮೋಸ್ಟ್ಲಿ ಇನ್ ಸಿಮ್ಲಾ, ದ ಸಮ್ಮರ್ ಕ್ಯಾಪಿಟಲ್ ಆಫ್ ಬ್ರಿಟಿಷ್ ಇಂಡಿಯಾ. ಇಟ್ ಡೆಪಿಕ್ಟ್ಸ್ ದ ಸೋಷಿಯಲ್ ಲೈಫ್, ಪೊಲಿಟಿಕ್ಸ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆ್ಯಂಡ್ ಮಿಲಿಟರಿ ಡೈನಾಮಿಕ್ಸ್ ಬಿಟ್ವೀನ್ ದ ಬ್ರಿಟಿಷ್ ಕೊಲೊನೈಸರ್ಸ್ ಆ್ಯಂಡ್ ದ ಲೋಕಲ್ ಇಂಡಿಯನ್ ಪಾಪ್ಯುಲೇಷನ್ಸ್. ಅಂದರೆ ಇದು ಕಿಪ್ಲಿಂಗ್ ಅವರ ಒಂದು ಸಣ್ಣ ಕಥೆಗಳ ಮೊದಲ ಸಂಕಲನ. ಬ್ರಿಟಿಷ್ ಭಾರತದ ಬೇಸಿಗೆ ರಾಜಧಾನಿಯಾಗಿದ್ದು ನಮ್ಮೆಲ್ಲರಿಗೂ ಗೊತ್ತಿದೆ ಸಿಮ್ಲಾ. ಹಿನ್ನೆಲೆಯಲ್ಲಿ ಬ್ರಿಟಿಷರ ಜೀವನ ಶೈಲಿ, ಸೇನಾ ಜೀವನ ಮತ್ತು ಸ್ಥಳೀಯ ಭಾರತೀಯರೊಂದಿಗೆ ಸಂಬಂಧಗಳನ್ನು ಈ ಕತೆ ಚಿತ್ರಿಸುತ್ತೆ. ಇದರಲ್ಲಿ ನಾನು ನಿಮಗೆ ಒಂದೆರಡು ಫೇಮಸ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಮತ್ತು ಫೇಮಸ್ಸು ಭಾಳ ಅದ್ಭುತವಾಗಿದ್ದಾವೆ, ಅವುಗಳನ್ನು ಹೈಲೈಟ್ ಮಾಡಿ ಕೊಟ್ಟಿದ್ದೀನಿ ಇಲ್ಲಿ. ಅದರಲ್ಲಿ ಒಂದು ಬಿಯಾಂಡ್ ದ ಪೇಲ್ ಅನ್ನುವಂಥ ಈಸ್ ಒನ್ ಆಫ್ ದ ಮೋಸ್ಟ್ ಫೇಮಸ್, powerful and tragic stories in Rudyard Kipling's collection Plain Tales from the Hills ಅನ್ನುವಂಥದ್ದು. The idiom beyond the pale means stepping outside the boundaries of acceptable behavior, law or social customs. In this story, it refers to an Englishman crossing the rigid racial, social and cultural barriers separating British colonizers from local Indians, a transgression that leads to a horrifying climax. ಇಲ್ಲಿ ಬಿಯಾಂಡ್ ದ ಪೇಲ್ ಅಂದರೆ ಇದರ ಅರ್ಥ ಏನು, ಒಂದು ನಮ್ಮ ಒಂದು ಕಲೆ ಸಂಸ್ಕೃತಿ ಸಂಪ್ರದಾಯಗಳನ್ನು ಮೀರಿದಾಗ ಆಗ್ತಕ್ಕಂಥ ಅನಾಹುತ ಏನಿರುತ್ತೆ ಅನ್ನೋದನ್ನು ಇಲ್ಲಿ ಬಿಂಬಿಸಿದ್ದಾರೆ. ಹೇಗೆ ಒಬ್ಬ ಬ್ರಿಟಿಷ್ ಸೈನಿಕ ವರ್ಕರ್ ನಮ್ಮ ಇಂಡಿಯನ್ ಒಬ್ಬ ಹುಡುಗಿಯನ್ನು ಪ್ರೀತಿಸಿ ನಂತರ ಅವರ ಆದಂಥ ಪರಿಣಾಮವನ್ನು ಭಾಳ ಅದ್ಭುತವಾಗಿ ಇದರಲ್ಲಿ ಚಿತ್ರಿಸಿದ್ದಾರೆ. ಜಸ್ಟ್ ಐ ವಿಲ್ ಗಿವ್ ಯು ದಟ್ ಸಮ್ರಿ. ಈ ಕತೆ ಒಂದು ಕಟ್ಟುನಿಟ್ಟಿನ ಎಚ್ಚರಿಕೆಯೊಂದಿಗೆ ಪ್ರಾರಂಭವಾಗುತ್ತೆ. ಒಂದು ಯಾವುದೇ ವ್ಯಕ್ತಿಯು ತನ್ನ ಸ್ವಂತ ಜನ, ತನ್ನ ಜಾತಿ ಮತ್ತು ತನ್ನ ವ್ಯಾಪ್ತಿಯಲ್ಲೇ ಇರಬೇಕು. ಅದನ್ನು ಮೀರಿದ್ರೆ ಏನಾಗುತ್ತೆ, ಭಾರತದಲ್ಲಿ ಸಾಂಸ್ಕೃತಿಕ ಕೆರೆಗಳನ್ನು ದಾಟಿದರೆ ಎಂಥ ಅಪಾಯ ಬರುತ್ತೆ ಅಂತ ಈ ಲೇಖಕರು ಇದರಲ್ಲಿ ಹೇಳಿದ್ದಾರೆ. ಇಲ್ಲಿ ಬ್ರಿಟಿಷ್ ಅಧಿಕಾರಿಯಾದಂಥ ಕ್ರಿಸ್ಟೋಫರ್ ಟೆಜಾಗೋಗೆ ತನಗೆ ಭಾರತೀಯ ಪದ್ಧತಿಗಳು ಚೆನ್ನಾಗಿ ಗೊತ್ತಿದೆ ಎಂಬ ಒಂದು ಅಹಂಕಾರ ಇರುತ್ತೆ ಅವನಿಗೆ. ಒಂದು ಸಾಯಂಕಾಲ ಏನು ಮಾಡ್ತಾನೆ, ಲಾಹೋರ್ನ ಅಮೀರ್ನಾಥ್ ಗಲ್ಲಿ ಎಂಬ ಒಂದು ಕಿರಿದಾದ ಓಣಿಯಲ್ಲಿ ಗಲ್ಲಿಯಲ್ಲಿ ನಡೆದುಕೊಂಡು ಹೋಗ್ತಾ ಇರ್ತಾನೆ. ನಡೆದುಕೊಂಡು ಹೋಗಬೇಕಾದ್ರೆ ಮನೆಯೊಂದರ ಒಂದು ಸಣ್ಣ ಸರಳುಗಳಿದ್ದ ಕಿಟಕಿಯ ಹಿಂದಿನಿಂದ ತೇಲಿ ಬಂದ ಒಂದು ಸುಂದರ ಹಾಡನ್ನು ಕೇಳ್ತಾನೆ. ಅಂದರೆ ಅವ್ನು ನಡ್ಕೊಂಡು ಹೋಗ್ತಾ ಇರ್ತಾನೆ ಒಂದು ಸಣ್ಣ ಓಣಿಯಲ್ಲಿ. ಹೋಗಬೇಕಾದ್ರೆ ಅಲ್ಲಿ ಒಂದು ಮನೆ, ಆ ಮನೆ ಒಂದು ಕಿಟಕಿ ಇರುತ್ತೆ. ಆ ಕಿಟಕಿನಲ್ಲಿ ಹೋಗಬೇಕಾದ್ರೆ ಆ ಕಿಟಕಿಯಿಂದ ಅವನಿಗೆ ಶಬ್ದ ಕೇಳುತ್ತೆ. ಯಾರೋ ಒಂದು ಸುಮಧುರವಾದಂಥ ಧ್ವನಿ ಕೇಳಿಸುತ್ತೆ ಅವನಿಗೆ. ಆ ಕೇಳಿಸಿದ ತಕ್ಷಣ ಏನು ಮಾಡ್ತಾನೆ, ಟ್ರೆಜಾಗು ಆ ಹಾಡಿನ ಮೂಲಕ ಮುಂದಿನ ಸಾಲನ್ನು ಹಾಡಿ ಉತ್ತರಿಸ್ತಾನೆ. ಮರುದಿನ ಅವನಿಗೆ ಬಟ್ಟೆಯಲ್ಲಿ ಸುತ್ತಿದ ಒಂದು ರಹಸ್ಯ ಸಂಕೇತಗಳ ಸಂದೇಶ ಬರುತ್ತೆ. ಅದರಲ್ಲಿ ಅರ್ಧ ಉರಿದ ಬೆಂಕಿ ಕಡ್ಡಿ, ಒಡೆದ ಗಾಜಿನ ಚೂರು ಮತ್ತು ಕೆಂಪು ರೇಷ್ಮೆ ದಾರ, ಏಲಕ್ಕಿ ಮತ್ತು ಅರಿಶಿನ ಇರ್ತದೆ. ಅಂದರೆ ಒಂದು ಭಾರತೀಯ ಸಂಪ್ರದಾಯ ತಿಳಿದಿದ್ದ ಟ್ರೆಜಾಗೋಗೆ ಅದನ್ನು ಸರಿಯಾಗಿ ಅರ್ಥೈಸ್ಕೊಳ್ತಾನೆ ಅವನು. ಅಂದರೆ ಒಬ್ಬ ಯುವತಿ ಅವನನ್ನು ಪ್ರೀತಿಸುತ್ತಿದ್ದು ಮಧ್ಯರಾತ್ರಿ ಅದೇ ಕಿಟಕಿಯ ಬಳಿ ಬರಲು ಕರೆದಿದ್ದಾಳೆ ಎಂಬುದು ಆ ಒಂದು ಸಂಕೇತದ ಅರ್ಥವಾಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಏನಾಗುತ್ತೆ, ಟ್ರೆಜಾಗೋ ಮಧ್ಯರಾತ್ರಿ ಆ ಕಿಟಕಿ ಬಳಿ ಹೋಗಿ
ಅಲ್ಲಿ ಬಿಸೇಸಾ ಎಂಬ ಒಂದು 15 ವರ್ಷದ ಹಿಂದೂ ವಿಧವೆಯನ್ನು ಭೇಟಿಯಾಗ್ತಾನೆ. ಅವಳು ವಿಧವೆಯಾಗಿದ್ದರಿಂದ ಆಕೆಯ ಜೀವನ ನಿರ್ಬಂಧಗಳಿಂದ ಕೂಡಿರುತ್ತೆ, ಏಕಾಂತವಾಗಿತ್ತು. ಇದು ಟ್ರೆಜಾಗೋ ಏನು ಮಾಡ್ತಾನೆ, ಒಂದು ಬೋರ್ಕಾ ವೇಷವನ್ನು ಬದಲಿಸಿ ಅಥವಾ ಒಂದು ಕಂಬಳಿಯನ್ನು ಹೊತ್ಕೊಂಡು ಭಾರತೀಯನಂತೆ ಒಂದು ವೇಷ ಮರೆಸಿಕೊಂಡು ಪ್ರತಿ ರಾತ್ರಿ ಬಂದು ಆ ಕಿಟಕಿಯ ಮೂಲಕ ಆಕೆಯ ಮನೆಗೆ ಪ್ರವೇಶವನ್ನು ಪಡಿತಾ ಇದ್ದ. ಒಂದು ಇಬ್ಬರ ನಡುವೆ ಗಾಢವಾದ ರಹಸ್ಯ ಪ್ರೇಮ ಕೂಡ ಬೆಳೆಯುತ್ತೆ. ನಂತರ ಏನಾಗುತ್ತೆ ಅಂತಂದರೆ, ಒಂದು 5 ತಿಂಗಳ ನಂತರ ಟ್ರೆಜಾಗೋ ಬ್ರಿಟಿಷರ ಪಾರ್ಟಿಯೊಂದರಲ್ಲಿ ಲೇಡಿ ರೋಸ್ ಗೊಲೈಟ್ಲಿ ಎಂಬ ಒಂದು ಇಂಗ್ಲೀಷ್ ಮಹಿಳೆಯೊಂದಿಗೆ ಮಾತನಾಡ್ತಾ ಇರ್ತಾನೆ. ಈ ವಿಷಯ ವದಂತಿಗಳ ಮೂಲಕ ಬಿಸೇಸಾಗೆ ತಿಳಿಯುತ್ತೆ. ಇದರಿಂದ ಬಿಸೇಸ ತೀವ್ರ ಅಸೂಯೆ ಮತ್ತು ದುಃಖಕ್ಕೆ ಒಳಗಾಗ್ತಾಳೆ. ಟ್ರೆಜಾಗೋ ಮತ್ತೆ ಬಂದಾಗ ಆತನನ್ನು ನಿಂದಿಸಿ, ನೀನು ನಿನ್ನ ದೇಶದ ಬಿಳಿ ರಾಣಿಯನ್ನೇ ಮದುವೆಯಾಗು ಎಂದು ಅವನಿಗೆ ಬೈತಾಳೆ. ಸೊ ಬೈದ ತಕ್ಷಣ ಬೈದು ಕಳಿಸ್ತಾಳೆ. ಟ್ರೆಜಾಗೋ ಸಮಜಾಯಿಸಿ ನೀಡಲಿಕ್ಕೆ ಎಷ್ಟೇ ಪ್ರಯತ್ನ ಪಡ್ತಾನೆ, ಆಕೆ ಕೇಳದೆ ಆತನನ್ನು ಬೈದು ಕಳಿಸ್ಬಿಡ್ತಾಳೆ. ಮುಂದೆ ಏನಾಯಿತು ಅಂತಂದರೆ, 3 ವಾರಗಳ ನಂತರ ಬಿಸೇಸ ತನ್ನ ತಪ್ಪಿನ ಅರಿವಾಗುತ್ತೆ ಅವಳಿಗೆ. ಟ್ರೆಜಾಗೋಗೆ ಮತ್ತೆ ಬರುವಂತೆ ಏನು ಮಾಡ್ತಾಳೆ, ಒಂದು ರಹಸ್ಯ ಸಂದೇಶವನ್ನು ಕಳಿಸ್ತಾಳೆ. ಟ್ರೆಜಾಗೋ ಸಂತೋಷದಿಂದ ರಾತ್ರಿ ಅದೇ ಕಿಟಕಿಯ ಬಳಿ ಹೋಗಿ ಒಂದು ಕದವನ್ನು ತಟ್ತಾನೆ. ಕತ್ತಲೆಯಲ್ಲಿ ಕಿಟಕಿಯ ಸರಳುಗಳಿಂದ 2 ಕೈಗಳು ಹೊರಗೆ ಬರ್ತವೆ. ಇಲ್ಲಿ ನೋಡಿ, ಹಾರಿಫೈಯಿಂಗ್ ಸೀನ್ ಕ್ರಿಯೇಟ್ ಆಯ್ತು. ಇಲ್ಲಿ ಹೊರಗೆ ಬರ್ತವೆ. ಮುಂದೆ ಏನಾಯ್ತು ಅಂದರೆ, ಟ್ರೆಜಾಗೋ ಆ ಕೈಗಳನ್ನು ಹಿಡಿಯಲು ಹೋದಾಗ ಒಂದು ಚಂದ್ರನ ಬೆಳಕಿನಲ್ಲಿ ಅತ್ಯಂತ ಭೀಕರ ದೃಶ್ಯವೊಂದು ಕಾಣಿಸುತ್ತೆ. ಬಿಸೇಸಳ 2 ಮುಂಗೈಗಳನ್ನು ಮಣಿಕಟ್ಟಿನಿಂದ ಕತ್ತರಿಸಲಾಗಿತ್ತು. ಆಕೆ ಕೈಗಳಿಗೆ ಒಂದು ರಕ್ತಸಿಕ್ತ ಬಟ್ಟೆಯನ್ನು ಸುತ್ತಲಾಗಿತ್ತು. ಆಕೆ, ನನಗೆ ಸಿಗಬೇಕಾದ ಶಿಕ್ಷೆ ಸಿಕ್ಕಿದೆ, ಇಲ್ಲಿಂದ ಹೊರಟು ಹೋಗು ಎಂದು ಹೇಳ್ತಾಳೆ. ಅಂದರೆ ಇವನು ಅದೇ ರಾತ್ರಿ ಹೋಗ್ತಾನೆ. ಇವರಿಬ್ಬರ ವಿಷಯ ಅವರ ಮನೆಯವರಿಗೆ, ಆ ಬಿಸೇಸ ಒಂದು ಹುಡುಗಿ ಏನಿದ್ಲು ಅವಳ ಮನೆಯವರಿಗೆ ಗೊತ್ತಾಗಿ ಅವಳು ಆಕೆ 2 ಕೈಗಳನ್ನು ಕತ್ತರಿಸಿದಾಗ ಅವಳು ಆ ನೋವಿನಲ್ಲಿ ಆ ರೂಮಿನಲ್ಲಿ ಅಳ್ಕೊಂಡು ಕೂತಿದ್ಳು. ಇವನು ಬಂದ ತಕ್ಷಣ ಬಾಗಿಲನ್ನು ತಟ್ಟಿಸಿದ ತಕ್ಷಣ ಗೊತ್ತಾಯಿತು. ಅದಕ್ಕೆ ಹೇಳ್ತಾಳೆ, ಅವಳು ನನಗೇನು ಸಿಗಬೇಕಾಗಿದೆ ಸಿಕ್ಕಿದೆ, ನೀನು ಇಲ್ಲಿಂದ ಹೊರಟು ಹೋಗು ಅಂತ ಹೇಳ್ತಾಳೆ. ನಂತರ ಈ ಟ್ರೆಜಾಗೋ ಒಂದು ಆಘಾತದಲ್ಲಿರುವಾಗಲೇ ಕತ್ತಲೆಯಿಂದ ಜಿಗಿದಂಥ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ, ಬಿಸೇಸಳ ಮಾವ ಅಥವಾ ಮನೆ ಯಾರೋ ಒಬ್ಬರು ಅವ್ರ ಮನೆಯವರು ಟ್ರೆಜಾಗೋನ ತೊಡೆ ಮತ್ತು ತಲೆಗೆ ಏನು ಮಾಡ್ತಾರೆ, ಹೊಡಿತಾರೆ. ಒಂದು ಚೂರಿಯಿಂದ, ನೈಫಿಂದ ಅವನ್ನ ಏನು ಮಾಡ್ತಾರೆ, ಸ್ಟ್ಯಾಬ್ ಮಾಡ್ತಾರೆ. ತೀವ್ರ ಗಾಯಗೊಂಡಂಥ ಟ್ರೆಜಾಗೋ ಹೇಗೋ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾನೆ. ಹೋಗಿ ತನ್ನ ಒಂದು ಬಂಗ್ಲೆನ ತಲುಪ್ತಾನೆ. ಮುಂದೆ ಏನಾಯಿತು ಅಂತಂದರೆ, ಟ್ರೆಜಾಗೋ ತನ್ನ ಗಾಯಕ್ಕೆ ಹೋಗಬೇಕಲ್ಲ, ಟ್ರೀಟ್ಮೆಂಟ್ ಹೋಗ್ಬೇಕು. ಅವನು ಒಬ್ಬ ಗೌರ್ಮೆಂಟ್ ಜಾಬ್, ಬ್ರಿಟಿಷ್ ಗೌರ್ಮೆಂಟಲ್ಲಿ ಜಾಬ್ ಮಾಡ್ತಾ ಇದ್ದಂಥ ವ್ಯಕ್ತಿ. ಸೊ ಹೋಗಿ ಅಲ್ಲಿ ಸುಳ್ಳು ಹೇಳ್ತಾನೆ, ನಾನು ಬರಬೇಕಾದ್ರೆ ಮರದ ದಿಮ್ಮಿ ನನ್ನ ಮೇಲೆ ಬಿತ್ತು, ಈಗೆಲ್ಲ ಗಾಯ ಆಗಿದೆ ಅಂತೇಳಿ ಸುಳ್ಳು ಹೇಳಿ ಅಲ್ಲಿ ಚಿಕಿತ್ಸೆಯನ್ನು ಪಡೆದು ತನ್ನ ಜೀವವನ್ನು ಉಳಿಸ್ಕೊಳ್ತಾನೆ. ಮುಂದೆ ಏನಾಗುತ್ತೆ, ಪರ್ಮನೆಂಟಾಗಿ ಅವನು ಒಂದು ಖಾಲಿ ಕುಂಟನಾಗಿಬಿಡ್ತಾನೆ, ಅಷ್ಟು ಜೋರಾಗಿ ಏಟು ಬಿದ್ದಿರುತ್ತೆ. ಸೊ ಮುಂದೆ ಏನಾಯಿತು ಅಂತಂದರೆ, ದೆನ್ ಅವನು ಪರ್ಮನೆಂಟ್ ಒಂದು ಕುಂಟಾಗ್ತಾನೆ. ಮುಂದೆ ಅವಳು ಕೂಡ ಸ್ವಲ್ಪ ದಿವಸ ಆದಮೇಲೆ ಅವಳು ಕೂಡ ಎಲ್ಲಿ ಕಾಣಿಸೋದೇ ಇಲ್ಲ. ಅದರ ಅರ್ಥ ಮೇ ಬಿ ಅವ್ರ ಮನೆಯವರು ಅವಳನ್ನು ಮುಂದೆ ಏನು ಕೊಂದು ಹಾಕಿದ್ರು, ಯಾವ ಒಂದು ಬೇಜಾರಿನಲ್ಲಿ ಟ್ರೆಜಾಗೋ ಹೊರಟು ಹೋಗ್ಬಿಡ್ತಾನೆ ಅನ್ನುವಂಥದ್ದು ಒಂದು. ಅಂದರೆ ಹೇಗೆ ಬ್ರಿಟಿಷರು ನಮ್ಮ ಒಂದು ಭಾರತೀಯ ಸಂಪ್ರದಾಯ ತಿಳ್ಕೊಳ್ದೇನೆ ನನಗೆಲ್ಲ ಗೊತ್ತಿದೆ ಅಂತ ಹೋಗಿ ಅವಳನ್ನು ಪ್ರೀತಿಸಿ ಮುಂದೆ ಅನುಭವಿಸ್ತಕ್ಕಂಥ ಸಂಕಟವನ್ನೆಲ್ಲವೂ ಇದರಲ್ಲಿ ರುಡ್ಯಾರ್ಡ್ ಕಿಪ್ಲಿಂಗ್ ಭಾಳ ಅದ್ಭುತವಾಗಿ ಚಿತ್ರಿಸ್ತಾರೆ. ಅಂಥದ್ದೇ ಇನ್ನೊಂದು ಕತೆ ಯಾವುದು ಅಂತಂದರೆ ಲಿಸ್ಬೆತ್ ಅನ್ನುವಂಥದ್ದು. ಲಿಸ್ಬೆತ್ ಈಸ್ ದ ವೆರಿ ಫಸ್ಟ್ ಸ್ಟೋರಿ, ಶಾರ್ಟ್ ಸ್ಟೋರಿ ಇನ್ ರುಡ್ಯಾರ್ಡ್ ಕಿಪ್ಲಿಂಗ್ಸ್ ಫೇಮಸ್ ಕಲೆಕ್ಷನ್ ಪ್ಲೇನ್ ಟೇಲ್ಸ್ ಫ್ರಮ್ ದ ಹಿಲ್ಸ್. ಸ್ನೇಹಿತರೆ, ದಯವಿಟ್ಟು ಎಲ್ಲ ಸ್ಟೋರಿಯನ್ನು ಓದಿದ್ರಲ್ಲಿ 1888 ಬಂದಿದ್ದು. ದಯವಿಟ್ಟು ಐ ರಿಕ್ವೆಸ್ಟ್ ಯು ಟು ರೀಡ್ ಆಲ್ ದ ಸ್ಟೋರೀಸ್ ಆಫ್ ದ ರುಡ್ಯಾರ್ಡ್ ಕಿಪ್ಲಿಂಗ್ಸ್. ಇಲ್ಲಿ ಲಿಸ್ಬೆತ್ ಅನ್ನುವಂಥದ್ದು ಇನ್ನೊಂದು ಸ್ಟೋರಿ ಇದೆ, ಅದ್ಭುತವಾದಂಥ ಇಂಟ್ರೆಸ್ಟಿಂಗ್ ಸ್ಟೋರಿ ಇದು. ಇಟ್ ಟೆಲ್ಸ್ ದ ಟ್ರಾಜಿಕ್ ಸ್ಟೋರಿ ಆಫ್ ಎ ಹಿಲ್ ಗರ್ಲ್ ಫ್ರಮ್ ದ ಹಿಮಾಲಯಸ್ ಹೂ ಕನ್ವರ್ಟ್ಸ್ ಟು ಕ್ರಿಶ್ಚಿಯಾನಿಟಿ, falls in love with an Englishman, and is ultimately betrayed by the lies and hypocrisy of white Christian missionaries and colonial rulers ಅನ್ನುವಂಥದ್ದು. ಅಂದರೆ ಇಲ್ಲಿ ಮೇನ್ ಕ್ಯಾರೆಕ್ಟರ್ಸ್ ಯಾವ ಬರುತ್ತೆ, ಲಿಸ್ಬೆತ್ ಅಂತ ಬರುತ್ತೆ, ಆ್ಯನ್ ಎಕ್ಸೆಪ್ಷನಲಿ ಬ್ಯೂಟಿಫುಲ್ ಟಾಲ್ ಪಹರಿ ಗರ್ಲ್ ಫ್ರಮ್ ದಿ ಸಿಮ್ಲಾ ಹಿಲ್ಸ್. ಹರ್ ನೇಟಿವ್ ನೇಮ್ ವಾಸ್ ಸೋನು, ಬಟ್ ಸಿ ವಾಸ್ ರೀನೇಮ್ಡ್ ಲಿಸ್ಬೆತ್ ಆಫ್ಟರ್ ಬ್ಯಾಪ್ಟಿಸಮ್, ಅಂದರೆ ಕ್ರಿಶ್ಚಿಯನ್ಗೆ ಕನ್ವರ್ಟ್ ಮಾಡ್ತಾರೆ ಅವಳನ್ನು. Okay, then the chaplain and his wife ಅನ್ನುವಂಥವ್ರು, the Christian missionary couple who adopt
Sonu, educator, and convert her into Christianity and renames her as a Lisbeth ಅನ್ನುವಂಥದ್ದು. The wounded Englishman ಇದ್ದಾನೆ, British traveler or hunter who gets injured near Simla and is rescued by the Lisbeth. ಇಲ್ಲಿ ಏನಾಗುತ್ತೆ ಅಂತಂದರೆ, ಇನ್ ದಿ ಸ್ಟೋರಿ ಇಲ್ಲಿ ಲಿಸ್ಬೆತ್ ಸಿಮ್ಲಾದ ಹತ್ತಿರದ ಒಂದು ಕೋಟ್ಗಡ್ ಎಂಬ ಬೆಟ್ಟದ ಪ್ರದೇಶದಲ್ಲಿ ಹುಟ್ಟಿದ ಪಹಾಡಿ ಹುಡುಗಿ. ಆಕೆಯ ಮೂಲ ಹೆಸರು ಸೋನು. ಕಾಂಗ್ರಾ ಅಥವಾ ಸಿಮ್ಲಾ ಪ್ರದೇಶದಲ್ಲಿ ಒಂದು ವಾಂತಿ ಭೇದಿ ಕಾಲರ ಸಾಂಕ್ರಾಮಿಕ ರೋಗ ಹರಡಿದಾಗ ಆಕೆ ಪೋಷಕರು ಒಂದು ಬದುಕುವ ಆಶಯದಿಂದ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಳ್ತಾರೆ ಮತ್ತು ಮಗುವಿಗೆ ಲಿಸ್ಬೆತ್ ಎಂದು ಹೆಸರಿಡುತ್ತಾರೆ. ಶೀಘ್ರದಲ್ಲೇ ಪೋಷಕರಿಬ್ಬರೂ ಕೂಡ ತೀರ್ಕೊಳ್ಬಿಡ್ತಾರೆ. ಅನಾಥರಾದಂಥ ಲಿಸ್ಬೆತ್ತನ್ನು ಈ ಮಿಷನರಿ ಪಾದ್ರಿ ಏನಿರ್ತಾನೆ ಚಾಪ್ಲಿನ್ ಮತ್ತು ಅವರ ಪತ್ನಿ ಅವರು ಮನೆಯಲ್ಲಿ ಕರ್ಕೊಂಬಂದು ಅವರು ಮನೆಯಲ್ಲಿ ಕೆಲಸಕ್ಕೆ ಇಟ್ಕೊಳ್ತಾರೆ. ಹಾಗೆ ಅವಳ ಒಂಥರ ಸಾಕು ಮಗಳಾಗಿ ಬೆಳೆಸ್ತಾರೆ. ಮುಂದೆ ಈ ಲಿಸ್ಬೆತ್ ಬೆಳೆದು ದೊಡ್ಡವಳಾಗ್ತಾಳೆ. ದೊಡ್ಡವಳಾದಂತೆ ಬಹಳ ಅದ್ಭುತ, ಅತ್ಯಂತ ಸುಂದರಿಯಾಗಿಬಿಡ್ತಾಳೆ. ಎತ್ತರವಾದ ನಿಲುವು, ಬಿಳಿ ಬಣ್ಣ ಮತ್ತು ಒಂದು ಗ್ರೀಕ್ ದೇವತೆ ಅಂತ ಸೌಂದರ್ಯ ಆಕೆಯದಾಗಿರುತ್ತೆ. ಆಕೆಗೆ ಇಂಗ್ಲೀಷ್ ಬಟ್ಟೆಗಳನ್ನು ತೊಡಿಸಿ ಕ್ರಿಶ್ಚಿಯನ್ ಸಂಪ್ರದಾಯಗಳನ್ನು ಕಲಿಸಿದರೂ ಆಕೆಯ ಒಳಗಿದ್ದ ಒಂದು ಬೆಟ್ಟದ ಸ್ವತಂತ್ರ ಮನೋಭಾವ ಮತ್ತು ಕಾಡು ಸ್ವಭಾವ ಬದಲಾಗಿರೋದಿಲ್ಲ. ಓಕೆ, ಆಕೆ ಯಾರ ಬೆಂಬಲವೂ ಇಲ್ಲದೆ ಹಿಮಾಲಯದ ಬೆಟ್ಟಗಳಲ್ಲಿ ಮೈಲ್ಗಂಟಲೆ ಏಕಾಂಗಿಯಾಗಿ ಅಲಿಯುತ್ತಾ ಇದ್ಲು. ಅಷ್ಟೊಂದು ಧೈರ್ಯ ಸಾಹಸ ಅವಳಲ್ಲಿತ್ತು. ಇದು ಪಾದ್ರಿಯ ಪತ್ನಿಗೆ ಒಂಥರ ಆತಂಕ ತರುವಂತಿತ್ತು. ಒಂದು ದಿವಸ ಏನಾಗುತ್ತೆ ಅಂದರೆ, ಲಿಸ್ಬೆತ್ ಬೆಟ್ಟದಲ್ಲಿ ಸುಮಾರು ಒಂದು 20 ಮೈಲಿ ನಡೆದು ಹಿಂತಿರುಗುವಾಗ ಒಂದು ರಕ್ತಸಿಕ್ತವಾಗಿ ಪ್ರಜ್ಞೆ ತಪ್ಪಿದ್ದ ಇಂಗ್ಲೀಷ್ ವ್ಯಕ್ತಿಯೊಬ್ಬನ ನೋಡ್ತಾಳೆ. ಇಲ್ಲಿ ತನ್ನ ಹೆಗಲ ಮೇಲೆ ಅವನು ಹೊತ್ಕೊಂಡು ಮನೆಗೆ ಕರ್ಕೊಂಡ್ಬರ್ತಾಳೆ. ಅವನು ಬೇಟೆಯಾಡುವಾಗ ಕಂದಕ್ಕಿಗೆ ಬಿದ್ದಿರ್ತಾನೆ, ಬಿದ್ದು ಕಾಲು ಮುರಿದುಕೊಂಡಿರ್ತಾನೆ. ಬ್ರಿಟಿಷ್ ಪ್ರವಾಸಿಗ ಆತನನ್ನು ಸೋಫಾದ ಮೇಲೆ ಮಲಗಿಸಿ ಲಿಸ್ಬೆತ್ ಏನು ಮಾಡ್ತಾಳೆ, ಪಾದ್ರಿಯ ಪತ್ನಿಗೆ ಸರಳವಾಗಿ, ಇವನೇ ನನ್ನ ಗಂಡ, ಇವನು ಭಾಗ್ಯ ರಸ್ತೆಯಲ್ಲಿ ಸಿಕ್ಕಿದ, ಅದಕ್ಕೆ ನಾನು ಮನೆಗೆ ಕರೆತಂದಿದ್ದೆ ಅಂತ ಹೇಳ್ತಾಳೆ. ಇದನ್ನು ಕೇಳಿ ಪಾದ್ರಿಯ ಪತ್ನಿಗೆ ಆಘಾತಕ್ಕೊಳಗಾಗ್ತಾಳೆ. ಏನಪ್ಪ ಇದು ಅಂತ. ನೆಕ್ಸ್ಟು ಆ ಬ್ರಿಟಿಷ್ ವ್ಯಕ್ತಿ ಚೇತರಿಸ್ಕೊಳ್ಳೋ ಒಂದು 2-3 ವಾರಗಳು ಬೇಕಾಗುತ್ತೆ. ಅಲ್ಲಿ ಲಿಸ್ಬೆತ್ ಆತನನ್ನು ಸಂಪೂರ್ಣವಾಗಿ ಪ್ರೀತಿಯಿಂದ ಉಚ್ಚರಿಸ್ತಾಳೆ ಮತ್ತು ಆತನನ್ನು ಪೂರ್ಣವಾಗಿ ಪ್ರೀತಿಸಲಿಕ್ಕೆ ಪ್ರಾರಂಭಿಸ್ತಾಳೆ. ಆ ವ್ಯಕ್ತಿಯು ಕೂಡ ಆಕೆಯನ್ನು ಸೌಂದರ್ಯಕ್ಕೆ ಮಾರು ಹೋಗಿ ಸಮಯ ಕಳೆಯಲು ಆಕೆಯೊಂದಿಗೆ ಸಲ್ಲಾಪವಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನಂತರ ಅವನು ಹೊರಡುವ ಸಮಯ ಬಂದಾಗ ಲಿಸ್ಬೆತ್ ತಮ್ಮ ಮದುವೆ ನಡೆಯುತ್ತದೆ ಎಂದು ಭಾವಿಸ್ತಾಳೆ. ಆದರೆ ಬ್ರಿಟಿಷ್ ವ್ಯಕ್ತಿ ಏನು ಮಾಡ್ತಾನೆ, ಒಬ್ಬ ಭಾರತೀಯ ಮೂಲದ ಹುಡುಗಿಯನ್ನು ಮದುವೆಯಾಗುವುದನ್ನು ಪಾದ್ರಿಯ ಪತ್ನಿ ಸಹಿಸೋದಿಲ್ಲ. ಆಕೆ ಆ ಇಂಗ್ಲೀಷ್ ವ್ಯಕ್ತಿಗೆ ಸುಳ್ಳು ಹೇಳಿ ಸಲಹೆ ನೀಡ್ತಾಳೆ. ಅಲ್ಲಿಂದ ಸುಲಭವಾಗಿ ತಪ್ಪಿಸ್ಕೊಳ್ಳಿಕ್ಕೆ ಸುಳ್ಳು ಹೇಳಿ ಹೊರಟೋಗಿ ನೀನು ಅಂತೇಳಿ, ನಾನು ನಿನ್ನನ್ನೇ ಪ್ರೀತಿಸ್ತೇನೆ, ಶೀಘ್ರದಲ್ಲೇ ವಾಪಸ್ ಬಂದು ನಿನ್ನನ್ನೇ ಮದುವೆ ಆಗ್ತೀನಿ ಅಂತ ಹೇಳಿ ಆ ವ್ಯಕ್ತಿ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಮುಂದೆ ಏನಾಗುತ್ತೆ, ಅವನು ವಾಪಸ್ ಬರೋದಿಲ್ಲ. ಇಲ್ಲಿ ಲಿಸ್ಬೆತ್ ತಿಂಗಳ ಕಾಯ್ತಾಳೆ. ಆಮೇಲೆ ಬೆಟ್ಟದಷ್ಟೆಯಲ್ಲಿ ಓಡಾಡಿಕೊಂಡು ಅವನು ಬರ್ತಾನೆ ಅಂತ ಕಾಯ್ತಾಳೆ. ಆಕೆ ಆ ತವಕವನ್ನು ನೋಡಿ ಸಹಿಸಲಾಗದ ಪಾದ್ರಿಯ ಪತ್ನಿ ಏನು ಮಾಡ್ತಾಳೆ, ಕೊನೆಗೆ ನಿಜವನ್ನು ಹೊರಹಾಕ್ತಾಳೆ. ಇಲ್ಲ, ಅವನೆಂದೂ ಬರೋದಿಲ್ಲ, ಅವನು ಒಬ್ಬ ಬಿಳಿ ಅಧಿಕಾರಿ, ಭಾರತೀಯ ಹುಡುಗಿಯನ್ನು ಮದುವೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ, ನಿನ್ನನ್ನು ಸುಮ್ಮನಿರಿಸಿ ಅವನು ಒಂದು ಸುಳ್ಳು ಹೇಳಿ ಹೊರಟು ಹೋಗಿದ್ದಾನೆ ಅಂತೇಳಿ ಒಂದು ಸತ್ಯವನ್ನು ಅವಳು ಹೇಳಿಬಿಡ್ತಾಳೆ. ಆಗ ಮತ್ತೆ ಅವಳು ಏನು ಮಾಡ್ತಾಳೆ, ಅವನು ಏನೋ ತಪ್ಪು ಮಾಡಿದ್ದಾನೆ, ಅವನನ್ನು ಕ್ಷಮಿಸಿಬಿಡು, ನೀನು ಮತ್ತೆ ಇನ್ನೊಬ್ಬರನ್ನು ಮದುವೆ ಆಗುವಂಥ ಉಡಾಫೆಯಿಂದ ಹೇಳ್ತಾಳೆ. ಆದರೆ ಇಲ್ಲಿ ಈ ಸತ್ಯ ಲಿಸ್ಬೆತ್ತರ ಹೃದಯವನ್ನು ನುಚ್ಚು ನೂರು ಮಾಡುತ್ತದೆ. ತನಗೆ ಸತ್ಯ ಮತ್ತು ಧರ್ಮ ಬೋಧಿಸಿದ ಬ್ರಿಟಿಷರೇ ಮಾವಂಚಕರು, ಹೇಗೆ ಅವರು ತನಗೆ ಮೋಸ ಮಾಡಿದರು ಅಂತ ಅವಳು ರಿಯಲೈಸ್ ಆಗುತ್ತೆ. ಆ ಒಂದು ಸುಳ್ಳನ್ನು ಯಾವ ರೀತಿಯಾಗಿ ತಲೆಗೆ ತುಂಬಿದ್ರು ಅನ್ನೋದು ಅರಿವಾಗುತ್ತೆ. ನಂತರ ಏನು ಮಾಡ್ತಾಳೆ, ಆಕ್ರೋಶಗೊಂಡಂಥ ಲಿಸ್ಬೆತ್ ಕೊನೆಗೆ ತಾನು ಧರಿಸಿದ್ದ ಇಂಗ್ಲೀಷ್ ಬಟ್ಟೆಗಳನ್ನು ಕಳಿಚಿ ಎಸೆದು ತನ್ನ ಹಳೆಯ ಪಹಾಡಿ ಬುಡಕಟ್ಟು ಉಡುಪನ್ನು ಧರಿಸ್ಕೊಂಡು ಕ್ರಿಶ್ಚಿಯನ್ ಧರ್ಮವನ್ನು ಸಂಪೂರ್ಣವಾಗಿ ಬಿಟ್ಟು, ನೀವು ಸುಳ್ಳು ಹೇಳಿದ್ದೀರಿ, ಆ ಇಂಗ್ಲೀಷ್ ವ್ಯಕ್ತಿಯು ಸುಳ್ಳು ಹೇಳಿದ, ನನ್ನ ಮೋಸ ಆಯಿತು, ವಂಚನೆ ಮಾಡಿದರು, ನೀವೆಲ್ಲರೂ ಸುಳ್ಳುಗಾರರು ಅಂತೇಳಿ ತನ್ನ ಸಿಟ್ಟನ್ನು ಹೊರಹಾಕಿ, ನನ್ನ ಜನ ಎಂದಿಗೂ ಸುಳ್ಳು ಹೇಳೋದಿಲ್ಲ ಎಂದು ಸಾರಿ ಮಿಷನರಿಯನ್ನು ಶಾಶ್ವತವಾಗಿ ಬಿಟ್ಟು ಹೊರಟು ಹೋಗ್ಬಿಡ್ತಾಳೆ. ಕೊನೆಗೆ ಏನಾಗುತ್ತೆ, ಅವಳು ಒಂದು ದುರಂತ ಅಂತೆ ಆಗುತ್ತೆ. ತನ್ನ ಹಳ್ಳಿಗೆ ಹಿಂತಿರುಗ್ತಾಳೆ. ಅವಳು ಪಾಪ ಒಬ್ಬ ಕುಡುಕ ವ್ಯಕ್ತಿ ಸಿಗ್ತಾನೆ, ಅವನನ್ನೇ ಮದುವೆ ಆಗ್ತಾಳೆ. ತನ್ನ ಸೌಂದರ್ಯವನ್ನೆಲ್ಲ ಕಳೆದುಕೊಂಡು ಕೊನೆಗೆ ಒಂದು ಕಷ್ಟದ ಜೀವನ ನಡೆಸುವಂಥ ಅದ್ಭುತವಾದ ಸ್ಟೋರಿ ಇದರಲ್ಲಿದೆ. ಕೊನೆಗೆ ಪಾದ್ರಿ ಪತ್ನಿ ಅವಳು ಒಂದು ಭಾಳ ಅಹಂಕಾರದಿಂದ ಹೇಳ್ತಾಳೆ, ಅನಾಗರಿಕರು ಭಾರತೀಯರು ಅಂಥೇಳಿ ತನ್ನ ಕೆಟ್ಟ ಸಂಪ್ರದಾಯಕ್ಕೆ ಹೋದ್ಲು ಅಂಥೇಳಿ ಹೇಳ್ತಾಳೆ. ಈ ಒಂದು ಲೈನ್ ಮುಖಾಂತರ ಈ ಒಂದು ಕತೆ ಏನಾಗುತ್ತೆ, ಎಂಡ್ ಆಗುತ್ತೆ ಅನ್ನುವಂಥದ್ದು. ಸ್ನೇಹಿತರೆ, ಇದಿಷ್ಟು ವೆರಿ ಇಂಪಾರ್ಟೆಂಟ್ ಹೈಲೈಟ್ಸು, ಮೇಜರ್ ವರ್ಕ್ಸು, ಆಥರ್ಸ್ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ದ ವಿಡಿಯೋ ವಿತ್ ಯುವರ್ ಫ್ರೆಂಡ್ಸ್. ಟಿಲ್ ದೆನ್, ಟೇಕ್ ಕೇರ್. ಥ್ಯಾಂಕ್ ಯು.